ವೆವಿಟೋ ಮಾಧ್ಯಮ ಸಂಸ್ಥೆಯ ಮೂಲಕ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕ ಬಂಧುಗಳಿಗೆ ನಾನು ಮಹೇಶ್ ಆರ್ ನಾಯಕ್ ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸಾಹಿತ್ಯದ ಚಿಟ್ ಚಾಟ್ ಕಾರ್ಯಕ್ರಮದಲ್ಲಿ ಕನ್ನಡ ಕೊಂಕಣಿ ಭಾಷೆಯ ಹಿರಿಯ ಲೇಖಕರಾಗಿರುವಂಥ ಮಾರ್ಷಲ್ ಡಿಸೋಜ ಅವರೊಂದಿಗೆ ಮಾತುಕತೆಯನ್ನು ಮಾಡಲಿಕ್ಕಿದ್ದೇವೆ. ಮಾರ್ಷಲ್ ಡಿಸೋಜ ಅವರೇ, ನಿಮಗೆ ವೆವಿಟೋ ಮಾಧ್ಯಮ ಸಂಸ್ಥೆಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾರ್ಷಲ್ ಡಿಸೋಜ ಅವರು ಮಚ್ಚಾ ಮಿಲಾವ್ ಅಂತ ಹೇಳುವಂಥ ಕಾವ್ಯನಾಮದೊಂದಿಗೆ ಕಳೆದ 50+ ವರ್ಷಗಳಿಂದ ವಿಶೇಷವಾಗಿ ಕೊಂಕಣಿ ಭಾಷೆಯ ಸಾಹಿತ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಕಳೆದ 20 ವರ್ಷಗಳಿಂದ ತನ್ನದೇ ಆದಂಥ ಜೆನೆಸಿಸ್ ಪ್ರಕಾಶನ ಎಂಬ ಸಂಸ್ಥೆಯನ್ನು ಸಹ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಈ ನೆಲೆಯಲ್ಲಿ ಅವ್ರ ಜೊತೆಯ ಮಾತುಕತೆಯನ್ನು ಆರಂಭಿಸುವ. ಮಾರ್ಷಲ್ ಅವರೇ, ಈಗ ಆರಂಭದಲ್ಲಿ ನನಗೆ ಕುತೂಹಲ ಇರುವಂಥದ್ದು ನಿಮ್ಮ ಕಾವ್ಯನಾಮದ ಬಗ್ಗೆ. ನಮ್ಮ ಸಾಹಿತಿಗಳಿಗೆ ಕಾವ್ಯನಾಮದ ಬಗ್ಗೆ ಒಂದು ದೊಡ್ಡ ಆಸಕ್ತಿ. ಹೌದು. ನೀವು ಮಚ್ಚಾ ಮಿಲಾವ್, ಮಿಲಾವ್ ಅಂದರೆ ಮಿಲಾಗ್ರಿಸ್ ಮಿಲಾವ್ ಆಗಿದೆ, ಅದು ನಮಗೆ ಸಾಮಾನ್ಯ ಗೊತ್ತಿದೆ. ಈ ಮಚ್ಚ ಏನು? ಕನ್ನಡದ ಮಚ್ಚ ಅಂತ ಒಂದಿದೆ, ಕನ್ನಡದಲ್ಲಿ ಮಚ್ಚ ಅಂತ ಇದೆ, ಒಂದು ಆತ್ಮೀಯತೆಗೂ ಸ್ನೇಹಕ್ಕೂ ಬಳಕೆ ಆಗ್ತದೆ. ಬಟ್ ಈ ಸಾಮಾನ್ಯ ನೀವು ಕೊಂಕಣಿಯಲ್ಲಿ ಇದನ್ನು ಬಳಸ್ಕೊಂಡಿದ್ದೀವಿ ಅಂತ ಭಾವಿಸ್ತೇನೆ ನಾನು. ಏನಿದು ಮಚ್ಚಾ ಮಿಲಾವ್ ಏನು ಅಂತ ಹೇಳಿದ್ರೆ ಆರಂಭದಲ್ಲೇ ನನ್ನ ಕುತೂಹಲ ತಣದು ಹೋದ್ರೆ ಆಮೇಲೆ ನಾನು ಮುಂದುವರಿಬಹುದು ಅಂತ ಭಾವಿಸ್ತೇನೆ. ಈ ಮಚ್ಚ ಮಿಲಾವ್ ಹೆಸರು ಬರ್ಲಿಕ್ಕೆ ಕಾರಣ, ಮೊದಲು ನಾನು ಆರಂಭ ಮಾಡುವಾಗ ಈ ಹೆಸರನ್ನು ಉಪಯೋಗಿಸ್ತಿರ್ಲಿಲ್ಲ, ಬೇರೆ ಒಂದು ಹೆಸರಿದ್ದ ಕಾರಣ. ಏನ್ ಬರಿತಾ ಇದ್ವಿ ಸರ್? ಅದು ನಾವು ಮೂವರು ಅಣ್ಣ, ನನ್ನ ಅಣ್ಣ ಮತ್ತೆ ಫ್ರೆಂಡ್ ಒಂದು ರೋವಿಮ್ ಎಂದಿತ್ತು. ರೋವಿಮ್ ಅಂದ್ರೆ ಶಾರ್ಟ್ ಫಾರ್ಮ್, 3 ಜನ ಶಾರ್ಟ್ ಫಾರ್ಮ್ ಅದು. ಓಕೆ. ಅಣ್ಣ ಅಂದ್ರೆ JF ಡಿಸೋಜ ಅವರು? ಅಲ್ಲ, ಇನ್ನೊಬ್ರು ಓಕೆ, ಅವ್ರು ಬರಿತಾ ಇದ್ರು. ಹೌದೌದು. ಯಾಕಂದ್ರೆ ನಿಮ್ಮ ಇನ್ನೊಬ್ಬ JF ಡಿಸೋಜ, ನಿಮ್ಮ ಹಿರಿಯ ಸಹೋದರ ಬರೀತಾರೆ ಸಾಕಷ್ಟು. ಅವರು ನಾವು ಒಂದೇ ಪ್ರಾಯದವರು ಆಗಿರೋದು, ಒಂದು 2 ವರ್ಷ ಕಮ್ಮಿ. ಅವರು ದೊಡ್ಡದಾಗಿದೆ. ಸರಿ ಸರಿ, ಓಕೆ. ಆಗ ಈ ಪತ್ರಿಕೆ, ನಮ್ಮ ಕೊಂಕಣಿ ಪತ್ರಿಕೆಗಳು ಬರ್ತಿದ್ದವು, ಪೈನಾರಿ ರಕ್ನು ಅಂತ. ಅದೆಲ್ಲ ಓದಿ ನಾವು ಕೂಡ ಏಕೆ ಬರಬಾರದು ಅಂತ ಎಣಿಸಿದೆವು. ಅದಕ್ಕೆ ಹೆಸರು ಇಡುದಂತದೆ. ನಾವು ನಮ್ಮ ಹೆಸರು ಯಾಗ ಎಲ್ಲ ಸ್ವಂತ ಹೆಸರು ಬಳಸ್ಕೊಳ್ಳಿಕ್ಕೆ ಸ್ವಲ್ಪ ಮುಜುಗರ. ಹೌದೌದು. ಅದಕ್ಕೆ ನಮ್ದೇ ಒಂದು ಹೆಸರು ಇಡುವ. ಅದಕ್ಕೆ ಎಲ್ಲ ಸಜೆಷನ್, ನಮ್ಮ ಹೆಸರಿನ ಮೊದಲು ಲೆಟರ್ಸ್ ಉಂಟಲ್ಲ, ಮಾಡಿ ಒಂದು ಅದು ಇನ್ನೊಮ್ಮೆ ಹೇಳಿ ಸರ್. ಏನದು? ರೋವಿಮ್ ಎಂದು. ಓಕೆ. ಆರ್ ಅಂದ್ರೆ ರೊನಾಲ್ಡ್, ವಿ ಮಧ್ಯದಲ್ಲಿ ವಿಲಿಯಂ ಅಣ್ಣನ ಹೆಸರು. ಅದು ಎಂ ಮಾಸ್ಟರ್. ನಾವು ಬರೆಯುವಾಗ ಎಂ ಇಂಗ್ಲಿಷ್ ನಲ್ಲಿ ಬರಿಬೇಕು, ಕೊಂಕಣಿಯಲ್ಲಿ ರೋ ವಿ, ಮತ್ತೆ ಎಂ ನಾನು ಹೈಲೈಟ್ ಮಾಡ್ಬೇಕು ಎಂ ಎಂದು, ಅವರು ವಿ ಹೈಲೈಟ್ ಮಾಡ್ಬೇಕು. ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ವಿ ನೀವು. ಇನ್ನೊಬ್ಬ ಒಳ್ಳೆ ಒಂದು ಕಾಂಬಿನೇಷನ್ ಮತ್ತು ಹೊಸ ಚಿಂತನೆ. ತುಂಬಾ ಅದು ನಮಗೆ ಮೆಚ್ಚುಗೆ ಆಗಿದೆ. ತುಂಬಾ ಹಾಗೆ ಬರೆದಿದ್ದೀವಿ ನೀವು? ಮೊದಲು ಬರೆದಿದ್ದೇನೆ ಮಿತ್ರ ಮತ್ತು ಜಲ ಪತ್ರಿಕೆಯಲ್ಲಿ ಎಲ್ಲ. ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಅದು. ಆರಂಭದಲ್ಲಿ ಏನ್ ಬರಿತಾ ಇದ್ವಿ ಸರ್ ನೀವು? ಯಾವ ಆರಂಭದಲ್ಲಿ ಚುಟುಕು, ಹೆಚ್ಚಾಗಿ ನಾವು ಚುಟುಕು ಮತ್ತು ಇದು ಹಾಸ್ಯ ಮತ್ತೆ ಲೇಖನ ಎಲ್ಲ. ಮತ್ತೆ ಆರಂಭದಲ್ಲ ಅಂದ್ರೆ ಇದು ಸಾಮಾನ್ಯ ಯಾವ ಅಂದ್ರೆ ಪ್ರಾಯಕ್ಕೆ ಅಂತ ಹೇಳ್ಬೋದಾ? ಯಾವ SLC PUC ಎಲ್ಲ ಬರುವಾಗ ಅಂದ್ರೆ ಆಗ ಕನ್ನಡದಲ್ಲಿ ಸಹ ನಾವು ಬರೀತಿದ್ದೇವೆ ಮ್ಯಾಗಝಿನ್ಗೆಲ್ಲ. ಓಕೆ. ಆಗ ಈ ಕೊಂಕಣಿಗೆ ಸಹ ಬರೆಯುವ ಎಂದು ಮತ್ತೆ ಆರಂಭ ಮಾಡಿ ನೀವು ಕನ್ನಡದಲ್ಲಿ? ಹೌದಾ, ಕನ್ನಡದಲ್ಲಿ ಮಾಡಿದ್ದೇವೆ. ಕನ್ನಡ ಮೊದಲ. ಈಗ ನೀವು ಹೆಚ್ಚು ಕೊಂಕಣಿ ಭಾಷೆಯಲ್ಲಿ ಗುರುತಿಸಿಕೊಳ್ತಾ ಇದ್ದೀವಿ ಆ ದೃಷ್ಟಿಯಿಂದ. ಮೊದಲು ಕನ್ನಡದಲ್ಲಿ ಆರಂಭ ಮಾಡಿದ್ದೇವೆ. LHS ಕಾಲೇಜ್ ನಮ್ಮ ಇದರಲ್ಲಿ ಸಹ ಮ್ಯಾಗಝಿನ್ ಅಲ್ಲಿ ಸಹ ಬರೆದಿದ್ದೇನೆ. ಎಲ್ಲ ಗ್ರೀಸ್ ಕಾಲೇಜ್ ಮ್ಯಾಗಝಿನ್. ನೀವು ಅಲ್ಲಿ ವಿದ್ಯಾರ್ಥಿ ಆಗಿರುವಾಗ ಲೇಖನಗಳು ಉಂಟು. ನಾವು ಲಾಸ್ಟ್ ಟೈಮ್ ಹೋದಾಗ ನಂಗೆ ಮರೆತೋಗಿತ್ತು, ನೋಡುವಾಗ ನನ್ನ ಹೆಸರು ಉಂಟಲ್ಲಿ. ಅಲ್ಲಿ ಎಂತ ಉಂಟು ಸರ್? OMA ಉಂಟಾ? ಇಲ್ಲ, ಅದರಲ್ಲಿ ನನ್ನ ಹೆಸರು ಕಾಲೇಜ್ ಅಲ್ಲ, ಅಲ್ಲಿ ನಾವು ಹೆಸರೇ. ಓಕೆ. ಹಾಗೆ ಅದು ಮುಂದೆ ಮಚ್ಚ ಅಂತ ಹೇಳೋದಕ್ಕೆ ಹೇಗೆ ಒಂದು ಟ್ರಾನ್ಸ್ಫರ್ ಆಯ್ತು? ಮಚ್ಚ ಅಂದ್ರೆ ನಂಗೆ ಇವರದ್ದು ಒಂದು ನಮ್ಮ AT ಲೋಬೋರ್ ಅವ್ರದ್ದು ಒಂದು ಧಾರಾವಾಹಿ ಬರ್ತಿತ್ತು ಇದರಲ್ಲಿ, ನಮ್ಮ ಪೈನಾರಿ ಇದರಲ್ಲಿ. ಅದರಲ್ಲಿ ಒಂದು ಮಚ್ಚ ಎಂದ ಹೆಸರಿತ್ತು. ಸ್ವಲ್ಪ ಒಂದು ಪಾತ್ರ. ಅದು ನಂಗೆ ಇದು ನಂಗೆ ರೆಲವೆಂಟ್ ಆಗ್ತದೆ ನೆನೆಸಿದ್ದೆ. ಅಂದ್ರೆ ಮಾರ್ಷಲ್ಲಿಗೂ ಮಚ್ಚಗೂ. ಅದು ಕೊಂಕಣಿಯಲ್ಲಿ ಅದು ಪ್ರೀತಿಯಿಂದ ಕರೆಯೋದು ಮಚ್ಚ ಅಂತ. ಹಾಗೆ ನಾನು ಅನಿಸಿದೆ ಅದೇ ಇಡುವ, ಅದೇ ಹೆಸರು ಅಂತ. ಹಾಗೆ ಇದು ನಮ್ಮ ಮಚ್ಚಾ ಮಿಲಾವ್ ಅಂತ ಹೆಸರಲ್ಲೇ ಕಾವ್ಯನಾಮದ ರೂಪ ಬಂತು. ಅದೇ ಮಿಲಾವ್ ಹೇಗೂ ನಿಮ್ಮ ಹಾಗೆ ಅದು ಕಾಂಬಿನೇಷನ್ ಆಯ್ತು. ಅದು ಬಾರಿ ಮತ್ತೆ ನಂಗೆ ಹಿಟ್ ಆಯ್ತು. ಈಗ ಹಿಟ್ ಆಯ್ತು. ಮತ್ತೆ ಅದು ನಾನು ಮತ್ತು ಕಥೋಲಿಕ ಯುವ ಸಂಚಾರನಲ್ಲಿ ಅಧ್ಯಕ್ಷರಾಗುವಾಗ ಮತ್ತೆ ನಾನು ಆ ಹೆಸರಿಂದಲೇ ಪ್ರಖ್ಯಾತ ಆದೆ. ಹೌದೌದು. ಆಮೇಲೆ ಈಗ ತುಂಬಾ ಜನಕ್ಕೆ ಈಗಲೂ ಮಾರ್ಷಲ್ ಡಿಸೋಜ ಅಂದ್ರೆ ಸ್ವಲ್ಪ ಅದೇ ಹೇಳ್ತಾರೆ. ಈ ಹೆಸರು
ಅದು ಒಂದು ಮರೆತು ಸಾಧನೆ, ಜೀವನದ ಒಂದು ಸಾಧನೆ ಅಂತ ನಾನು ಯಾವಾಗಲೂ ಭಾವಿಸಿಕೊಳ್ಳಿಕ್ಕಿದೆ ಆ ಹಂತಕ್ಕೆ ಬರುವಂಥದ್ದು. ಸಾಹಿತ್ಯದಲ್ಲಿ ಆಗಲಿ ಯಾವುದೇ ಪ್ರಕಾರದಲ್ಲಿ ಆಗಲಿ. ನನ್ನ ಹೆಸರು ಹೇಳಿದಾಗ ಗೊತ್ತಾಗುದಿಲ್ಲ, ಮತ್ತೆ ಮೇಲೆ ಹೇಳಿದ್ರೆ ಕರೆಕ್ಟ್ ಅವರಿಂದ ಗೊತ್ತಾಗುತ್ತೆ. ಈಗ ನೀವು ಸುಮಾರು ಒಂದು 17-18 ವರ್ಷದ ಅವಧಿಯಲ್ಲಿ ಆರಂಭ ಮಾಡಿದ್ವಿ ಬರೀಲಿಕ್ಕೆ. ಅದು ಬಹುಶಃ ಹಂತ ಹಂತವಾಗಿ ಹಾಗೆ ಬೆಳೀತಾ ಬಂತು. ಅದು ನಡುವೆ ನೀವು ವೃತ್ತಿಯಲ್ಲಿ ಬ್ಯಾಂಕರ್ ಅಂದ್ರೆ ಈಗ ತಾವು ನಿವೃತ್ತಿ ಆಗಿದ್ದೀರಿ, ಬಟ್ ಸುದೀರ್ಘ ಒಂದು 30+ ವರ್ಷಗಳ ಕಾಲ ಬ್ಯಾಂಕಲ್ಲಿ ತಾವು ಕೆಲಸ ಮಾಡಿದವರು. ತಕ್ಷಣಕ್ಕೆ ಒಂದಕ್ಕೊಂದು ರಿಲೇಟೆಡ್ ಫೀಲ್ಡ್ ಅಂತ ಅನಿಸೋದಿಲ್ಲ. ಬಹಳ ಸಲ ನಮ್ಮ ಅನೇಕ ಸಾಹಿತಿಗಳ ನಡುವೆ ಅದೇ ರೀತಿಯ ಒಂದು ವಾತಾವರಣ ಇದೆ. ಅದು ಹೇಗೆ ಅದು ಈಗ ಬ್ಯಾಂಕಲ್ಲಿ ಇದ್ದುಕೊಂಡು ಒಂದು ಸಮತೋಲಿತವಾಗಿ ಬರವಣಿಗೆಯನ್ನು ಹೇಗೆ ಮುಂದುವರಿಸ್ಕೊಂಡು ಬಂದ್ವಿ ಹಂತ ಹಂತವಾಗಿ? ಬರೆಯೋದು ಕಷ್ಟ ಆಗ್ತಿತ್ತು ಮೊದಲು. ಕ್ಲಾರ್ಕ್ ಆಗುವಾಗ ಇರುವಾಗ ನಮಗೆ ಬರೆಯುವ ಟೈಮ್ ಇತ್ತು, ಸಮಯ ಹೊಂದಿಸ್ಕೊಳ್ಳಿಕ್ಕೆ ಆಗ್ತಿತ್ತು. ಹಾಗೆ ಬರೀತಾ ಹೋದೆ. ಮತ್ತೆ ಇದು ಅಧಿಕಾರಿ ಎಲ್ಲ ಆಗುವಾಗ ಸಮಯ ಸಿಗುದಿಲ್ಲ, ಆಗ ಸ್ವಲ್ಪ ಕಷ್ಟ ಇತ್ತು. ಆದ್ರೂ ಸಹ ವಾರಪತ್ರಿಕೆಗಳಿಗೆ ಕಳಿಸುವ ಕ್ಲಪ್ತ ಸಮಯಕ್ಕೆ ನಾನು ಕಳಿಸ್ತಿದ್ದೆ. ನಿಗದಿತ ಅವಧಿ ಮುಟ್ಬೇಕಲ್ಲ, ಹಾಗೆ ಯಾರಾದ್ರೂ ಕೇಳಿದ್ರು ಕೂಡ ಅವರಿಗೆ ಅದೇ ಸಮಯದಲ್ಲಿ ಸಮಯದ ಒಳಗೆ ಕೆಲಸ ಮಾಡಿ ನಿದ್ದೆ ಕಳೆದು ಬರೆದು ಕೊಡ್ತಿದ್ದೆ. ಈಗ ನೀವು ಕನ್ನಡದಲ್ಲಿ ಆರಂಭ ಮಾಡಿದ್ವಿ, ಮತ್ತೆ ಕೊಂಕಣಿಗೆ ಬಂದ್ವಿ, ಚುಟುಕದಿಂದ ಆರಂಭ ಮಾಡಿದ್ವಿ ಅಂತ ಹೇಳಿದ್ವಿ. ಆಮೇಲೆ ಯಾವುದೆಲ್ಲ ಫಾರ್ಮೆಟ್ ಅಲ್ಲಿ ಬರೆದ್ವಿ ನೀವು? ಉದಾಹರಣೆಗೆ ಕಥೆಗಳು, ಕಾದಂಬರಿ, ನಾಟಕ, ಲೇಖನ, ಈಗ ಯಾವುದೆಲ್ಲ ಸಾಧ್ಯತೆಗಳನ್ನ ನೀವು ನಿಮ್ಮದಾಗಿಸ್ಕೊಂಡಿದ್ದೀರಿ? ನಾನು ಹೆಚ್ಚಾಗಿ ಕಥೆಗಳು ಬರ್ಲಿಕ್ಕೆ ಹೋಗಿಲ್ಲ, ಕೆಲವು 2-3 ಬರೆದಿದ್ದೇನೆ, ಆದ್ರೆ ಅದರಲ್ಲಿ ಹೆಚ್ಚು ಮುಂದೆ ಹೋಗ್ಲಿಕ್ಕೆ ಆಗಿಲ್ಲ ನಂಗೆ. ಅದಕ್ಕೆ ಸ್ವಲ್ಪ ಸ್ಟಡಿ ಮಾಡ್ಬೇಕು, ಸ್ವಲ್ಪ ನಮಗೆ ಟೈಮ್ ಇರ್ಲಿಲ್ಲ. ಆದ್ರೆ ಇದು ಲೇಖನ ಮತ್ತು ಯಾವ್ದು ಅಂಕಣ ಅದಕ್ಕೆಲ್ಲ ನಾನು ಮಕ್ಕಳ ಸಾಹಿತ್ಯ ಸ್ವಲ್ಪ ಕೆಲಸ ಮಾಡಿದ್ದೆ. ಮಕ್ಕಳ ಸಾಹಿತ್ಯಕ್ಕೆ ನಾನು ಹೆಚ್ಚು ಗಮನ ಕೊಟ್ಟಿದ್ದೇನೆ. ಮಕ್ಕಳ ಸಾಹಿತ್ಯದ 2-3 ಪುಸ್ತಕಗಳನ್ನು ಪ್ರಕಟ. ಈಗ ನಿಮ್ಮ ಎಲ್ಲ ಪುಸ್ತಕ ನೆಕ್ಸ್ಟ್ ನೋಡುವ ನಾವು ಒಂದೊಂದಾಗಿ. ಮಕ್ಕಳಿಗೆ ಅಂದ್ರೆ ಅದು ಮಕ್ಕಳಿಗೆ ಒಂದು ಕಥೆಗಳಿಗೆ ಒಂದು ವಾರ್ತಾಪತ್ರಿಕೆ, ನಮ್ಮ ತಿಂಗಳಿನ ವಾರದಲ್ಲಿ ಬರುವ ಪತ್ರಿಕೆಗಳಿಗೆ ಬೇಕಿತ್ತು. ಚರ್ಚ್ ಪತ್ರಿಕೆಗಳ ಅಥವಾ ಇಲ್ಲ ಬೇರೆ ಪಬ್ಲಿಕೇಶನ್ಸ್ ಇರ್ತದಲ್ಲ, ಚರ್ಚ್ ಪತ್ರಿಕೆ. ಧಾರ್ಮಿಕ ಹಿನ್ನೆಲೆದ್ದು ಬರೆದದ್ದುಂಟ ನೀವೇನ? ಧಾರ್ಮಿಕ ಹಿನ್ನೆಲೆದ್ದು ಬರೆದದ್ದುಂಟ? ಇಲ್ಲ, ಧಾರ್ಮಿಕ ಒಂದು ಚಿಕ್ಕ ಪುಸ್ತಕ ಮಾತ್ರ ಬರೆದಿದ್ದೇನೆ, ವೇ ಆಫ್ ದ ಕ್ರಾಸ್ ಅಂದ್ರೆ ಅದು ಒಂದು ಮಾತ್ರ ಬರೆದದ್ದು. ಧಾರ್ಮಿಕ ಹಣಕಾಸಿದ್ದು ಒಂದು ಬರೆದಿದ್ದೀವಿ ನೀವು? ಹಣಕಾಸಿನ 2 ಪುಸ್ತಕ. ಅದು ಪ್ರಥಮ ಯಾರು ಬರೆಯಲಿಲ್ಲ ಇಷ್ಟದ ಕೊಂಕಣಿಯಲ್ಲಿ ಬರೆಯಲಿಲ್ಲ. ಅದನ್ನೇ ನಾನು ಬ್ಯಾಂಕಿನ ನಮ್ಮ ಅನುಭವವನ್ನು ಜನಸಾಮಾನ್ಯರಿಗೆ ಅದು ತಲುಪುವಾಗ, ಜನಸಾಮಾನ್ಯರಿಗೆ ಗೊತ್ತಾಗುವಂತೆ ಬ್ಯಾಂಕಿನಲ್ಲಿ ಏನೆಲ್ಲ ಆಗ್ತದೆ, ದುಡ್ಡು. ಈಗ ನಿಮ್ಮದು ಸ್ವಂತ ಎಷ್ಟು ಪುಸ್ತಕ ಬಂತು ಸರ್? ಅದು ನೀವೇ ಪ್ರಕಟ ಮಾಡಿರ್ಬೋದು ಅಥವಾ ಬೇರೆ ಸಂಸ್ಥೆಯನ್ನು ಮಾಡಿರ್ಬೋದು. ನಿಮ್ಮದು ಮಾರ್ಷಲ್ ಡಿಸೋಜ ಮಚ್ಚ ಮಿಲಾವದ ಎಷ್ಟು ಪುಸ್ತಕಗಳು ಬಂದಿದೆ? 14 ಪುಸ್ತಕ ಪ್ರಕಟವಾಗಿದೆ. ಎಲ್ಲ ನೀವೇ ಪ್ರಕಟ ಮಾಡಿದ್ದು? ಹೌದು. ಬೇರೆ ಸಂಸ್ಥೆಗಳು ಯಾವ ಸಂಸ್ಥೆಗಳು ಮಾಡಿದ್ದಾರೆ? ಇವರು ಮಾಡಿದ್ದಾರೆ. ನಮ್ಮ ಕೊಂಕಣಿ ಸಾಹಿತ್ಯ ಅಕಾಡೆಮಿ 2 ಪುಸ್ತಕಗಳನ್ನು ಪ್ರಕಟ ಮಾಡಿದೆ. ಅನುವಾದ ಸಹ ಒಂದು ಉಂಟಲ್ಲ, ಅನುವಾದ ಪುಸ್ತಕ. ಓಕೆ, 2 ಪುಸ್ತಕ 3 ಪುಸ್ತಕ ಹಾಗೆ ಬೇರೆ ಪ್ರಕಟಗೊಂಡಿದೆ. ನೀವು ಅನುವಾದ ಕೆಲಸ ಸ್ವಲ್ಪ ಮಾಡಿದೀವಲ್ಲ ಸರ್? ಅದೆಲ್ಲ ಅನುವಾದ ಈಗ ಅನುವಾದವೇ ಮಾಡ್ತಿದ್ದೇನೆ ನಾನು ಹೆಚ್ಚಾಗಿ. ಬೀಸ್ ಪತ್ರಿಕೆ ಉಂಟಲ್ಲ, ಹೌದೌದು, ದಿಸದ ಪ್ರಭು ಅವರು ಮಾಡುವ ಬೀಸ್ ಪತ್ರಿಕೆ, ಅದರಲ್ಲಿ ಅದು ಈ ಪತ್ರಿಕೆ, ಅದರಲ್ಲಿ ನಾನೀಗ ಟ್ರಾನ್ಸ್ಲೇಷನ್ ಹೆಚ್ಚಾಗಿ ಗಮನ ಕೊಡ್ತಿದ್ದೆ. ಮಕ್ಕಳ ಇದು ಚಿಕ್ಕ ಚಿಕ್ಕ ಕಾದಂಬರಿಗಳನ್ನು, ಮರ್ಚೆಂಟ್ ಆಫ್ ವೆನೀಸ್ ಮತ್ತು ಶೇಕ್ಸ್ಪಿಯರ್ನ, ಮತ್ತೆ ಈಗ ಇದು ನಡೀತಾ ಉಂಟು ಯಾವುದು ನಮ್ದು ಟೈಟಾನಿಕ್, ಅದರ ಬಗ್ಗೆ ಒಂದು ಯಾವುದು ನಮ್ಮ ಸಿನಿಮಾ ಹಡಗು ಮುಳುಗಿದ ಕಥೆ, ಮುಳುಗಿದ ಕಥೆ, ಅದು ಟ್ರಾನ್ಸ್ಲೇಟ್ ಮಾಡಿ ಈಗ ಅದು ನಿಯಮಿತವಾಗಿ ಧಾರಾವಾಹಿಯಾಗಿ ಬರ್ತಾರೆ. ಧಾರಾವಾಹಿಯಾಗಿ 4 ಕಂತಾಯಿತು, ಈಗ 5ನೇ ಕಂತಿನಲ್ಲಿ. ಅಂದ್ರೆ ಅದು ಬಹುಶಃ ಇಂಗ್ಲಿಷ್ ಅಲ್ಲಿ ಇರ್ಬೇಕಲ್ಲ? ಇಂಗ್ಲಿಷ್ ಇದ್ದದ್ದು ನಾನು ಕೊಂಕಣಿಗೆ. ಅದಂದ್ರೆ ಅದು ಒಂದು ಘಟನೆ ಆದದ್ದು ಬಾರಿ ಎಲ್ಲರಿಗೂ ಗೊತ್ತಾಗ್ಲಿ ಏನೆಲ್ಲ ಆಯ್ತು ಅಂತ. ಅದು ನೋಡುವಾಗ ಅಲ್ಲಿ ಬಾರಿ ರೋಚಕ ಇದು ಉಂಟು. ಅಂದ್ರೆ ಸಾಕಷ್ಟು ಕಾದಂಬರಿ ಬಂದಿದೆ ಆ ಬಗ್ಗೆ, ಸಿನಿಮಾ ಅಂತೂ ಬಹಳ ಪ್ರಸಿದ್ಧ ಆಗಿದೆ. ಅದು ಹೊರತಾಗಿನೂ ಹೊಸತನದಲ್ಲಿ ಬರ್ತಾವೆ ಬಹುಶಃ ಅಲ್ಲ? ಅದೇ. ಈಗ ಒಂದು ಸಲ ನಿಮ್ಮ ಎಲ್ಲ ಪುಸ್ತಕಗಳ ಬಗ್ಗೆ ಒಂದು ಸಣ್ಣ ಅದು ಏನು ಅದರ ಕಂಟೆಂಟ್ ಏನು ಅಂತ ಹೇಳೋ ಜೊತೆಗೆ ಒಂದು ಸಣ್ಣ ಪರಿಚಯ ಮಾಡ್ತಾ ಬಂದಿತ್ತು. ಆಯ್ತು, ಇದು ನನ್ನ ಪ್ರಥಮ ಪುಸ್ತಕ, ಕಾಳ್ದ ಪಡ್ದೋಳೆ ಎಂದು. ಇದು ಏನು ಇದೆ ಆಕ್ಚುಲಿ? ಇದು ಚುಟುಕು ಎಲ್ಲ ಲಕ್ನೋ ಪತ್ರಿಕೆಯಲ್ಲಿ ಬಂದ ಚುಟುಕು. ನಿಮ್ಮ ಫೋಟೋ ನೋಡಿದ್ರೇನೆ ಗೊತ್ತಾಗ್ತದೆ ಪ್ರಥಮ ಪುಸ್ತಕ. ಓಕೆ, ಅದು ಪ್ರಥಮ ಪುಸ್ತಕ. ಅದೊಂದು ಹುಟ್ಟುಹಬ್ಬದ 50ನೇ ಹುಟ್ಟುಹಬ್ಬಕ್ಕೆ ನಾನು ಪ್ರಕಟ ಮಾಡಿದೆ. ಅಲ್ಲಿಂದ ಜೆನೆಸಿಸ್ ಪ್ರಕಾಶನ ಆರಂಭ ಆಯಿತು. ಓಕೆ, ಅಂದ್ರೆ ಸ್ವಂತ ಪ್ರಕಾಶನಕ್ಕೂ ಅಲ್ಲಿಂದ ನಾಂದಿ ಹಾಡಿದ್ವಿ. ಜೆನೆಸಿಸ್ ಪ್ರಕಾಶನ. ಅದರ ಚುಟುಕು ಮತ್ತು ಕವಿತೆ ಉಂಟು, ಸ್ವಲ್ಪ ಚುಟುಕು ಮತ್ತು ಕೊನೆಗೆ ಕವಿತೆ. ಓಕೆ, ಅದು ಮುಂದುವರೆದುಕೊಂಡು. ನಂತರ
ಇದು ಒಂದು ಕವಿತೆ ಪುಸ್ತಕ. ಓಕೆ, ಕಾಳಿದಾಸರ್. ಹೌದು, ಅದು ಹಾಗೆ ಅದು ಕಳೆದ ಅದರ ಹಾಗೆ ಹೋಗ್ಬೇಕೆಂದು ಎರಡು ಮೂರು ತೆಗೆಯಬೇಕಿದೆ. ಒಂದು ಸೀರೀಸ್ ಅದು. ಓಕೆ, ಕಳೆದ ಸೀರೀಸ್ ತೆಗೆಯಬೇಕು, ಅದೀಗ ಎರಡು ಆಯ್ತು, ಇನ್ನು ಇದೆಲ್ಲ ಬಹುಶಃ ಪ್ರತಿಯೊಂದಕ್ಕೊಂದು ಆರ್ಟ್ ಇದೆ ಅಲ್ಲ ಸರ್? ಹವಿಣಿ ಆರ್ಟ್ ಮಾಡಿದ. ಹೌದೌದು, ಅದು ಒಂದು ಚೇಂಜ್ ಸ್ವಲ್ಪ ಮಾಡುವ, ಯಾವಾಗಲೂ ಒಂದು ಇದ್ದದ್ದೆಲ್ಲ ಒಂದು ಬೇರೆ ಇದು ಮಾಡಿದೆ. ಮತ್ತೆ ಮಕ್ಕಳಿಗಾಗಿ ಅಕ್ಬರ್ ಮತ್ತು ಬೀರ್ಬಲ್. ಅಂದ್ರೆ ಇದೆಲ್ಲ ನೀವೇ ಗ್ರಹಿಸಿಕೊಂಡ ಕಥೆಗಳ ಮೂಲ ಕಥೆಯಿಂದ? ಹೇಗೆ ಮೂಲ ಕಥೆಯಿಂದ ಸ್ವಲ್ಪ ಕಣ್ಣಷ್ಟು ಮಾಡಿದೆ, ಉದ್ದ ಉದ್ದ ಮಾಡ್ಲಿಕ್ಕೆ ಮಕ್ಕಳಿಗೆ ಕಥೆ ಎಲ್ಲ ಚಿಕ್ಕ ಚಿಕ್ಕದಾಗಬೇಕಲ್ಲ, ಓದ್ಲಿಕ್ಕೆ ಹೆಚ್ಚು. ಇದು ಕೂಡ ನೀತಿಕಥೆಗಳು ಮತ್ತು ಮಕ್ಕಳಿಗಾಗಿ ನೀತಿಕಥೆಗಳು ಒಂದು 2-3 ಎಲ್ಲ ಮಕ್ಕಳಿಗಾಗಿ ಬರೆದದ್ದು. ಓಕೆ. ಮತ್ತೆ ಇದು ನಾನು ಯುವ ಇದು ಪತ್ರಿಕೆಯ ಸಂಪಾದಕ ಆಗಿದೆ, ಹಂಸ ಯುವಕೆಂದು. ಸಂಪಾದಕ ಇದ್ದದ್ದು ಒಂದು ಮಾಡಿ ಯೋಧನರ ಬಗ್ಗೆ ಬರೆದದ್ದು ಲೇಖನಗಳನ್ನೆಲ್ಲ ಸಂಪಾದಕಿಗಳನ್ನು ಅದರಲ್ಲಿ ಮಾಡಿದೆ. ಇದು ಹೇಳಿದಾಗೆ ದುಡುವ ಇದೆರಡು ನಿಮ್ಮ ದುಡುವ ಜೀವಿತ್ ಮತ್ತು ದುಡುವ ಸಂಸಾರ. ಇದು ಏನು ಹೇಳುತ್ತೆ ಅಂದ್ರೆ ಉಳಿತಾಯ ಹೇಗೆ ಮಾಡಬಹುದು ಅಂತ ಹೇಳ್ತದ ಅಥವಾ ಏನನ್ನ ಹೇಳ್ತದೆ? ಎಲ್ಲ ಮ್ಯೂಚುವಲ್ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಎಲ್ಲ ಇದು ಕೊಟ್ಟಿದ್ದೇನೆ. ಇದಕ್ಕೆ ಹೇಗೆ ಸರ್, ಇದು ಸ್ವಲ್ಪ ಮಾರ್ಕೆಟ್ ಬಂತ ಈ ಪುಸ್ತಕಕ್ಕೆ ಅಥವಾ ವಿಶೇಷವಾಗಿ? ನಾನು ಎಣಿಸಿಕೆಂತ ಹೆಚ್ಚು ಬಂದಿಲ್ಲ. ಇಲ್ವಾ? ಯಾಕಂದ್ರೆ ಸ್ವಲ್ಪ ಅಪರೂಪದ ಪುಸ್ತಕ ಇದೆ, ಸಾಹಿತ್ಯ ಅಪರೂಪ. ನಾನು ಎಣಿಸಿದೆ ಜನರು ಕೊಂಕಣಿಯಲ್ಲಿ. ಹೌದಾ? ಅಷ್ಟು ಬಂದಿಲ್ಲ ಅದು. ಅಲ್ಲ, ಯಾವ ಪುಸ್ತಕಕ್ಕೂ ಒಂದು ಮಾರ್ಕೆಟ್ ನ ಇತಿಮಿತಿ ಇದೆ, ಅದು ಒಂದು ವಿಚಾರ. ಅದು ಹೊರತಾಗಿ ಇದು ಹೊಸತ್ತು ಆದಂಡ ಪ್ರಕಾರ ಅವರು ಏನು ಜನರು ಹೆಚ್ಚು ಇದು ಮಾಡಿದೆ ಪ್ರಚಾರ. ದುಡ್ಡಿನ ಬಗ್ಗೆ ನಮ್ಮ ಜನಗಳಿಗೆಲ್ಲ ಗೊತ್ತಿದ್ಯಾ ಅಂತ, ಹೇಗೆ ಅದನ್ನ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ. ಮತ್ತೆ ಇಂಗ್ಲಿಷ್ ನಲ್ಲೆಲ್ಲ ಬರ್ತಿದ್ದಲ್ಲ, ಹಾಗೇನೆ ಇರಬಹುದು ಹೆಚ್ಚಾಗಿ. ಆದ್ರೆ ನನ್ನ ಇದಿತ್ತು ಜನಸಾಮಾನ್ಯ ಗೊತ್ತಾಗ್ಬೇಕು ಏನೆಲ್ಲ ಬ್ಯಾಂಕಿಂಗ್ ಹೊರಗಳು ಹೇಗೆ ಮತ್ತು ಏನೆಲ್ಲ ಇನ್ವೆಸ್ಟ್ಮೆಂಟ್ ಅಲ್ಲಿ ಉಳಿತಾಯ ಹೇಗೆ ಮಾಡ್ಬೇಕು, ಅದೆಲ್ಲ ಉಂಟು ಲೇಖನಗಳು ಒಳ್ಳೆ. ಉಳಿದದ್ದು ಒಂದು ಇದು ವಿಲ್ಫ್ರೆಡ್ ಬಿಂಬಸಿನ ಒಂದು ಬಯೋಗ್ರಫಿ, ಅಂದ್ರೆ ಎಲ್ಲ ಲೇಖಕರು ಅವರ ಬಗ್ಗೆ ಬರೆದದ್ದು ಅವ್ರನ್ನ ತೀರಿ ಹೋದಾಗ ಅದನ್ನ ನೀವು ಸಂಪಾದನೆ ಮಾಡುವ ಒಂದು ಮನಸ್ಸಾಯ್ತು ನಂಗೆ. ಅದು ಒಂದು ಬಹುಶಃ ಎಲ್ಲ ಕನ್ನಡದ ಅಥವಾ ಈ ಕೊಂಕಣಿ ವಿಶೇಷವಾಗಿ ಲೇಖಕರು ಅವ್ರ ಬಗ್ಗೆ ಬರೆದಿದ್ದಾರೆ. ಹೌದೌದು, ಅದಕ್ಕೆ ನಾನು ಅದು ಕಂಪೈಲ್ ಮಾಡೋ ಲೇಖಕರದ್ದು ಒಂದು ಇರ್ಲಿ. ಯಾವಾಗ ಬಿಡುಗಡೆ ಆಯ್ತು ಅದು? ತೀರಿ ಹೋದ 1 ವರ್ಷದ ನಂತರ 2017 ಇಲ್ಲಿ ಉಂಟು. ಅದೊಂದು ನಂಗೆ ರಮದಾನ ಕೊಟ್ಟ ಪುಸ್ತಕ ಇದೆ. ಹೌದಾ? ಹೌದು, ಅಂದ್ರೆ ಎಲ್ಲರದ್ದು ಒಂದು ದೊಡ್ಡ ಹೆಸರಿಗೆ ಒಂದು ಈ ಪುಸ್ತಕ ಒಂದು ಸ್ಮರಣಿಕೆ ಇದ್ದ ಹಾಗೆ, ಸ್ಮರಣಿಕ ಪುಸ್ತಕ ಇದ್ದ ಹಾಗೆ. ಇದು ಗೀತಾನಿ ಜೀವಿತ್ ಅವರ ಇದು ಗೀತೆ. ಹೌದು, ಇದನ್ನೊಂದು ಹಾಡ್ಬೋದ ಆಸಕ್ತಿ? ಓದ್ಬೇಕಾ? ಓದಿ ಒಂದ್ಸಲ. ಇದು ಹೌದು, ಶೀರ್ಷಿಕೆ ಗೀತನಿ ಜೀವಿತ್. ಗೀತನಿ ಜೀವಿತ್ ಹಚ್ಚೆ ಮೋದೆ सड कांय फरक ना. गीत आनी जिवीत हांचे मदें कांय चड कांय फरक ना. गीत ताळ सुखान आसतना सुरान गायलेल्यांक शाबासकी लाभता, वयल्यान ताळयो पेट्टात. ताळ सुखान आसतना सुरान गायलेल्यांक शाबासकी लाभता, वयल्यान ताळयो पेट्टात. जिवीत वेळ वेबड नासतना बोऱ्यान जियेतल्यांक, वेळ वेबड नासतना बोऱ्यान जियेतल्यांक होगळीक मेळटा. ताचो स्मारक घडटात. होगळीक मेळटा आनी ताचो स्मारक घडटात. फरक फकत इतलोच. फरक फकत इतलोच. दोगांयचे संपवणे वेळी वन्स मोर म्हळें तर, दोगांयचे संपवणे वेळी वन्स मोर म्हळें तर गीत मात्र परत गावयेत. गीत मात्र परत गावयेत. जिवीत परत जियोंक जायना. जिवीत परत जियोंक जायना. ಇದು ಅವೇ ಬರೆದ ಹಾಡು. ಅದನ್ನ ಹಾಡ್ತಾ ಇದ್ವಿ ಬಹುಶಃ. ಇಲ್ಲ, ಇದು ಹಾಡುವಾಗಿಲ್ಲ ಹಾಡಿರ್ಬೋದಲ್ಲ. ಮೀನಿಂಗ್ಫುಲ್ ಉಂಟು ಅದು. ಹೌದೌದು. ಉಳಿದದ್ದು ಮತ್ತೆ ಇದೊಂದು ಜೋಕ್ಸ್ ಒಂದು ಮಾಡ್ಬೇಕೆಂದು ಜೋಕ್ ಪುಸ್ತಕ ಅದೊಂದು ಮಾಡಿದೆ. ಜೋಕ್ ಫಾಲ್ಸ್ ಇದೆ ಧಾರ್ಮಿಕ ಪುಸ್ತಕ ಚಿಕ್ಕದನ್ನು ಹೇಳಿದಲ್ಲ, ಕುರ್ಸೋ ವಾಟ್ ಅಂಡ್ ವೇ ಆಫ್ ದ ಕ್ರಾಸ್. ಈಗ ಅದು ತುಂಬಾ ಮಾರಾಟವಾಯಿತು. ವರ್ಷಕ್ಕಿಂತ ಇದು ಸಂದರ್ಭದಲ್ಲಿ 50 ವರ್ಷ ಚುಟುಕುಗಳೆಲ್ಲ ಇದು ಎಲ್ಲ. ಇದು ಸ್ವಲ್ಪ ಧಾರ್ಮಿಕ ಹಿನ್ನೆಲೆ. ಧಾರ್ಮಿಕ ಹಿನ್ನೆಲೆ. ಧಾರ್ಮಿಕ
ಅದು ನಮಗೆ ಧಾರ್ಮಿಕ ಯಾರು ನಮ್ಮ ಬಿಷಪ್ ಬರೀಲಿಕ್ಕೆ ಸ್ವಲ್ಪ ಧಾರ್ಮಿಕ ಕೂಡ ಬರೀರಿ ಲೌಕಿಕದ ಒಟ್ಟಿಗೆ ಹೌದು. ಜಟ್ಪಟ್ ಇಂಗ್ಲಿಷ್ ಕೊಂಕಣಿ ನಿಮ್ಮದೊಂದು ವಿಶೇಷ ಸಾಧನೆ ಅಂತ ಭಾವಿಸ್ತೇನೆ ನಾನು. ಅಂದ್ರೆ ಏನು ಕನ್ನಡ ಮತ್ತು ಕೊಂಕಣಿಯನ್ನ ರೂಪಾಂತರಗೊಳಿಸಿ ಮಕ್ಕಳಿಗೆ ಅನುಕೂಲ ಅನುಕೂಲ ಮಕ್ಕಳಿಗೆ ಅಂದ್ರೆ ಇಂಗ್ಲಿಷ್ ಕೊಂಕಣಿ ಬರಲಿಕ್ಕೆ ಕನ್ನಡ ಬರಲಿಕ್ಕೆ ಈಗ ಆಗುದಿಲ್ಲ, ಕಷ್ಟಪಡ್ತಾರೆ. ಮೊದಲು ಇಂಗ್ಲಿಷ್ ನಲ್ಲಿ ಅಲ್ಫಾಬೆಟ್ಸ್ ನಲ್ಲಿ ಬರೆದರೆ ಅದು ಅವರಿಗೆ ಓದ್ಲಿಕ್ಕೆ ಸುಲಭ ಆಗುವ ಒಂದು ಇದೇ ಇರ್ತಿತ್ತು, ಮನಸ್ಸಿನಲ್ಲಿ ಇತ್ತು. ಅದನ್ನು ಅದಕ್ಕೆ ಬೇಕಾದ ಟೇಬಲ್ ಎಲ್ಲ ಮಾಡಿ ಅದಕ್ಕೆ ಅದು ಮುಂದುವರಿದ ಭಾಗವಾಗಿ ಒಂದು ಈ ಮ್ಯಾಗಝಿನ್ ನಿನ್ನೆ ಮೊನ್ನೆ ತಾನೇ ಬಿಡುಗಡೆ ಅದೊಂದು ಈಗ ಅದ್ರ ಹೌದು, ಇದು ಸೆಕೆಂಡ್ ಎರಡನೇ ಭಾಗ ಸೌಂದರ್ಯಂ ಎಂದು. ಇದು ಈಗ ಹೇಗೆ ವರ್ಕ್ ಆಗ್ತದೆ, ಮಕ್ಕಳಿಗೆ ಹೇಗೆ ತಲುಪ್ತದೆ, ಏನು ಅದು ಒಟ್ಟು ಕಾವ್ಯ ಯೋಜನೆ ಹೇಗೆ ಇದು? ಹೌದು, ಇದೀಗ ನಾವು ಶಾಲೆಗಳಿಗೆ ಕಳಿಸ್ಬೇಕೆಲ್ಲ ಮಕ್ಕಳ, ಮತ್ತು ಈ ಮೊಬೈಲ್ ಅದರಿಂದ ಕಳಿಸ್ಬೋದು. ಮಕ್ಕಳ ಕೈಗೆ ಹೆಚ್ಚಾಗಿ ಮೊಬೈಲ್ ಉಂಟು, ಹಾಗಾಗಿ ಪ್ರಾಬ್ಲಮ್ ಇಲ್ಲ. ಕಂಪ್ಯೂಟರ್ ಉಂಟು, ಮೊಬೈಲ್ಗೆ ಕಳಿಸಿದ್ರೆ ಅವ್ರಿಗೆ ಓದ್ಬಹುದು ಅದರಲ್ಲೇ. ಹಾಗೆ ಒಂದು ಆಲೋಚನೆ ಮಾಡಿ ಇದಕ್ಕೆ ಜನ ಸ್ಪಂದನೆ ಹೇಗುಂಟು ಈಗ ನೋಡ್ಬೇಕು, ಇನ್ನು ಬರ್ಲಿ. ಒಬ್ಬ ಒಬ್ಬ ಮಾಮಂಜೂರಿಂದ ಅವನಿಗೆ ಪುಸ್ತಕ ಬೇಕು ಇಮಿಡಿಯೇಟ್ ಹೇಳಿದ. ಯಾವ ತನ್ನ ಒಂದು ವಿದ್ಯಾರ್ಥಿ ನಾನು ಏಜ್ ಕೇಳಿಲ್ಲ ಅವನಿಗೆ, ಮತ್ತೆ ಕಳಿಸ್ಕೊಟ್ಟೆ ನಾನು ಇದ್ರೆ ಮೊಬೈಲ್ ಅಲ್ಲಿ. ಖುಷಿ ಆಯ್ತು, ಸಬ್ಸ್ಕ್ರಿಪ್ಷನ್ ಕಟ್ಲಿಕ್ಕೆ. ಈಗ ಅಂದ್ರೆ ಅದನ್ನ ಒಂದು ಸಾಫ್ಟ್ವೇರ್ ನಾಗಿ ಉಪಯೋಗಿಸ್ಕೊಳ್ಬೋದಾ? ಸಾಫ್ಟ್ವೇರ್ ಏನು ಮಾಡ್ಬೇಕು, ಅದೊಂದು ಆಲೋಚನೆ ಉಂಟು. ಅದು ಬೇಗನೆ ಅದು ಆಗ್ಬೇಕೆಂದು ಉಂಟು. ಸಾಫ್ಟ್ವೇರ್ ಮಾಡಿದರೆ ಎಲ್ಲರಿಗೂ ಉಪಯೋಗ ಆಗ್ತದೆ. ಅಂದ್ರೆ ಸ್ವತಃ ನಮಗೆ ಬೇಕಾದನ್ನೇ ನಾವು ಚೇಂಜ್ ಮಾಡಿ, ಹೌದು, ಕೊಂಕಣಿಯಿಂದ ಟೈಪ್ ಮಾಡಿದರೆ ಅದು ಟಾಟ ಆಗಿ ರೂಪಾಂತರಗೊಳ್ತದೆ. ಈಗ ಅಂತದ್ದು ಇಲ್ವಾ? ಇಲ್ಲ, ಈಗ ಇಲ್ಲ. ತುಂಬಾ ಉಂಟು ವೆಬ್ಸೈಟ್ಗಳು, ಆದ್ರೆ ಸರಳವಾಗಿ ಆಗುವಂತದ್ದು. ನಮಗೆ ಕನ್ನಡಕ್ಕೆ ಹೊಂದಿಕೊಂಡು ಬಿಟ್ಟು ನಮ್ಮ ಕೊಂಕಣಿಗೆ ಅದು ಆಗುದಿಲ್ಲ, ಸ್ವಲ್ಪ ಕಷ್ಟ ಉಂಟು. ಅದಕ್ಕೆ ಒಂದು ಮಾಡ್ಬೇಕಾಗ್ತದೆ ಸಾಫ್ಟ್ವೇರ್. ಓಕೆ, ಅದು ಆಲೋಚನೆ ಉಂಟು, ಇನ್ನು ಮುಂದಿನ ಯೋಜನೆ ನೋಡುವ. ಅದೇ ಇದೆಲ್ಲ ನಿನ್ನೆ ಮೊನ್ನೆ ಅಷ್ಟೇ ಬಿಡುಗಡೆ ಆಗಿದೆ. ಈಗ ಇದರ ಜೊತೆಗೆ ಈಗ ಜೆನೆಸಿಸ್ ಪ್ರಕಾಶ ಅಂದ್ರೆ 20ನೇ ವರ್ಷದ ಒಂದು ಯೋಜನೆ, ಪುಸ್ತಕ ಬಹುಮಾನ ಯೋಜನೆ ಅಂತ ನೀವು ಮಾಡಿದ್ದೀರಿ. ಒಂದು 10,000 ರೂಪಾಯಿ ಬಹುಮಾನ ಇತ್ತು. ಅದು ಹೇಗೆ, ಅದು ಅದು ಯಾವ ರೀತಿಯಲ್ಲಿ ನಡೀತದೆ? ಇದು 2 ಯೋಜನೆಗಳನ್ನು 20 ವರ್ಷ ಸಂಪೂರ್ಣಗೊಳಿಸ ಈಗ ನಡೀತಾ ಉಂಟು. ಸೆಪ್ಟೆಂಬರ್ ಮುಗೀತದೆ, 24ರಲ್ಲಿ ಅದು ಮುಗೀತದೆ. ಆದ್ದರಿಂದ ಈ 2 ಯೋಜನೆಗಳನ್ನು ಮಾಡುವಂತೂ ನನಗೆ ಆಲೋಚನೆ ಬಂತು. ಒಂದು ಈ ಮಕ್ಕಳಿಗೆ ವಾರ ಈ ಪತ್ರಿಕೆ ತಿಂಗಳಿಗೆ, ಅದು ತಿಂಗಳಿಗೊಮ್ಮೆ ಒಂದು ಮಾಡಿ ಕಳಿಸ್ತೀವಿ ಈ ಪತ್ರಿಕೆಯನ್ನು. ಅದು ಒಂದು ಯೋಜನೆ. ಆದ್ರೆ ಇನ್ನೊಂದು ಯೋಜನೆ ಮನಸ್ಸಿಗೆ ಬಂತು. ಇದು ನಾವೀಗ ಇದರ ಧ್ಯೇಯ ವ್ಯಾಖ್ಯೆ ಅಂದ್ರೆ ಕೊಂಗ್ನಿ ಉಲೈ, ಕೊಂಗ್ನಿ ಬೊರೈ ಮತ್ತು ಕೊಂಗ್ನಿ ಉರೈ. ಅಂದ್ರೆ ಕೊಂಗ್ನಿ ಬರೆಯಲು ಕಲಿಸಬೇಕು, ಓದಬೇಕು, ಮತ್ತು ಅದನ್ನು ಉಳಿಸಬೇಕು, ಉಳಿಸಬೇಕಂದ ಒಂದು ನನ್ನ ಒಂದು ಪ್ರಯತ್ನ. ಅಂದ್ರೆ ಕೊಂಕಣಿ ಅಳಿವಿನ ಸ್ಥಿತಿಗೆ ಹೋಗ್ಬಾರ್ದು. ಮಕ್ಕಳು ಈ ಕನ್ನಡ ಬರುದಿಲ್ಲ, ಕೊಂಕಣಿ ಓದ್ಲಿಕ್ಕೆ ಆಗುದಿಲ್ಲ, ಕೊಂಕಣಿಯಲ್ಲಿ ಇಂಗ್ಲಿಷ್ ಅಲ್ಫಾಬೆಟ್ ಯೂಸ್ ಮಾಡ್ಲಿಕ್ಕೆ ಅವರಿಗೆ ಮನೆಯಲ್ಲಿ ಸಹ ಕೊಂಕಣಿ ಮಾತಾಡ್ತಾರೆ. ಇಂಗ್ಲಿಷ್ ಅಲ್ಲಿ ಅವರಿಗೆ ಬರಲಿಕ್ಕೆ ಸ್ವಲ್ಪ ಸುಲಭ ಆಗಬಹುದು ಎಂದು ಒಂದು ಆಲೋಚನೆ, ನನ್ನ ಚಿಕ್ಕ ಪ್ರಯತ್ನ. ಏನಾಗ್ತದೆ, ಕೆಲವು ಸಲ ಅಂತದ್ದೇ ಅಗತ್ಯ ಇರ್ತದೆ. ಮತ್ತೆ 2ನೇ ಯೋಜನೆ ಒಂದು ಕೊಂಕಣಿ ಪುಸ್ತಕ ತುಂಬಾ ಮಂದಿ ಪ್ರಕಟ ಮಾಡ್ಲಿಕ್ಕೆ ಅವರಿಗೆ ಆಸೆ ಇರ್ತದೆ, ಲೇಖಕರಿಗೆ. ಅವರಿಗೆ ಅಂದ್ರೆ ಹಣ ಇರೋದಿಲ್ಲ. ಅದೆಲ್ಲ ನೋಡಿ ಕೆಲವರಿಗೆ ಪುಸ್ತಕ ಎಲ್ಲ ಉಂಟು. ಈಗ ಪ್ರಶಸ್ತಿಯನ್ನು ಕೊಡ್ತಾರೆ ಪುಸ್ತಕಕ್ಕೆ, ಹೊಸತಾಗಿ ಒಂದು ಇರ್ಲಿ. ಅಂದ್ರೆ ನೀವು ಈಗ 10,000 ರೂಪಾಯಿ ಪುಸ್ತಕವನ್ನು ಪ್ರಕಟಣೆಗೆ ಕೊಡ್ತೀವಿ, ಹಸ್ತಪ್ರತಿಯನ್ನ. ಯಾವ ನಾನು ಪ್ರಶಸ್ತಿ ಕೊಡ, ಅವರು ಪುಸ್ತಕ ಬರೆದ ಯಾವ ರೀತಿ ಕಥೆಗಳಿಗೋ ಯಾವುದಕ್ಕೆ ಪ್ರಕಾರ ಎಂದು ಮಾಡಿಲ್ಲ ನಾನು. ನೋಡಿ ಹೇಗೆ ಬರ್ತದಲ್ಲ, ಅಂತ ಕೊಂಕಣಿ ಭಾಷೆಯ ಒಂದು ನಿರ್ದಿಷ್ಟ ಪುಸ್ತಕ ಪ್ರಕಾರಕ್ಕೆ ಅಂತ ಮುಂದೆ ಅದನ್ನ ಮಾಡಿ ಈ ವರ್ಷದಿಂದ ಆರಂಭಿಸ್ತಾ ಇದ್ದೀವಿ. ಪ್ರಕಾರ ನೋಡುವ ಯಾವ್ದು ಅಂದ್ರೆ ಎಲ್ಲಾ ಪ್ರಕಾರಗಳಲ್ಲಿ ಬರುದಿಲ್ಲ ಕೊಂಕಣಿ. ಒಂದು ವರ್ಷಕ್ಕೆ ಬರ್ತವೆ ಕೆಲವು, ಕಥೆ ಹೆಚ್ಚು ಬರ್ತದೆ, ಕವನ ಇರುತ್ತೆ, ಮತ್ತೆ ನಿಗದಿತ ಪ್ರತಿ ವರ್ಷ ಕೊಡುವ ಆಲೋಚನೆ ಉಂಟಾ? ಹೌದು, ಅದು ಒಂದು ಆರಂಭ ಈ ವರ್ಷ ಮಾಡಿದರೆ ಮತ್ತು ಪ್ರತಿ ವರ್ಷ ಎಂಡಿಂಗ್ ವರ್ಷದ ಒಳಗೆ ಹಾಗೆ ಒಂದು ಆಲೋಚನೆ. ಇದು 2ನೇ ಯೋಜನೆ. ಹೌದು, ಮತ್ತೆ ಪುಸ್ತಕದ ಸಂಖ್ಯೆಯನ್ನು ಸಹ ಬೆಳೆಸುವ ಪ್ರಯತ್ನ. ಈಗ 16 ಆಯ್ತು ಅಂತ ಹೇಳಿದ್ವಿ, 20ಕ್ಕೆ ಮುಟ್ಟಿಸುವ 20 ನನ್ನ ಗುರಿ. ಮೊದಲನ ಗುರಿ ಇತ್ತು ವರ್ಷಕ್ಕೆ ಒಂದು ಪುಸ್ತಕ ಪ್ರಕಟವಾಗ ಮಾಡ್ಬೇಕೆಂದು, ಹಾಗೆ ಗುರಿ ಇಟ್ಟುಕೊಂಡಿದ್ದೆ. ಅದೇ ಆಗ್ಲಿಲ್ಲ. ಅದಂದ್ರೆ ನಮ್ಮ ಕೆಲಸದ ಮಧ್ಯೆ ಕೆಲವೆಲ್ಲ ಆಗ್ಲಿಲ್ಲ. ಆದ್ರೆ 16 ಪುಸ್ತಕ
ಮತ್ತೆ ಇದೊಂದು ಇಂಗ್ಲಿಷ್ ಪುಸ್ತಕದ ಮಧ್ಯದಲ್ಲಿ ಆಗಿ ಹೋಯಿತು. ಹಾ. ಇದೊಂದು ಅದು ನಮ್ಮ ವೆಡ್ಡಿಂಗ್ ಪೇಜಸ್ ಅಂದು ಮದುವೆ ಕಾರ್ಯಗಳಿಗೆ ಏನೆಲ್ಲ ಮಾಡಬೇಕು ಅದರ ಇದು ಬಗ್ಗೆ. ಸ್ವಲ್ಪ ಅಪರೂಪದ ಪುಸ್ತಕ ಅಲ್ಲ ಸರ್? ಉಂಟಾ ಇಂಥದ್ದೆಲ್ಲ ಪುಸ್ತಕ ರೂಪದಲ್ಲಿ ಇದ್ದಾಗ ನಾನು ನೋಡ್ಲಿಲ್ಲ. ಹೌದು, ಇರ್ಲಿಲ್ಲ. ಇದು ಸಹ ಕಂಪ್ಲೀಟ್ ಗೈಡ್ ಫಾರ್ ಕ್ಯಾಥಲಿಕ್ ಹೌದು. ಮ್ಯಾರೇಜ್ ಫಂಕ್ಷನ್, ಹೌದು. ಒಂದು ಈವೆಂಟ್ ಈವೆಂಟ್ ಮ್ಯಾನೇಜ್ಮೆಂಟ್. ಮ್ಯಾನೇಜರ್ಗೆ ಅದೆಲ್ಲ ಯಾವ್ದೆಲ್ಲ ಇವೆಂಟ್ಸ್ ಉಂಟು ಅದೆಲ್ಲ ಹಾಕಿ ಒಂದು ಪುಸ್ತಕ ಪ್ರಕಟ ಮಾಡಿ. ಕ್ಯಾಟರಿಂಗ್ ನಾವು ಇದು ಫುಡ್ ಲಿಸ್ಟ್ ಸಹ ಉಂಟು. ಹೌದು, ಎಲ್ಲ ಉಂಟು. ಉಂಟಾ? ನಾನು ಹೌದಾ? ಎಲ್ಲ ಒಂದೇ ಇದೆ. ಸಾಮಾನ್ಯ ಏನೆಲ್ಲ ಇವನ್ ಉಡುಪಿದ್ದು ಸಹ ಮತ್ತೆ 2ನೇ ಆವೃತ್ತಿಯಲ್ಲಿ ಹಾ. ಉಡುಪಿದು ಕೂಡ. ಇದು ಎಷ್ಟು ವರ್ಷ ಆಯ್ತು ಸರ್ ಬಂದು? ತುಂಬಾ ವರ್ಷ ಆಯ್ತು. ಆಯ್ತಾ? 2004 ಇದು ಏನು ಸಣ್ಣ ಸಣ್ಣ ಕೋಟ್ಸ್ ಹಾಕಿದೀವಿ, ಏನಿದು? ಇದು ನಮ್ಮ ರೋಸ್ ಮಾಡುವಾಗ ಹಾಡುವಾಗ ಬಸ್ಸು ಏನ್ ಹೇಳ್ತಾರೆ ಅದಕ್ಕೆ? ಅದಕ್ಕೆ ಶಬ್ದ ಇದೆ, ನಿರ್ದಿಷ್ಟ ಶಬ್ದ ಇದೆ ಅಲ್ಲ ನನಗೆ. ಅದು ಬಹಳ ಆಕರ್ಷಕವಾಗಿ. ಓಕೆ, ಅವುಗಳನ್ನೆಲ್ಲ ಇಲ್ಲಿ ಸಂಗ್ರಹ ಮಾಡಿದೆ. ಅದನ್ನು ಈಸಿ ಆಗ್ಲಿಕ್ಕೆ ಈ ಪುಸ್ತಕ ಇದ್ರೆ ತಕ್ಷಣ ಓದ್ಬೋದಲ್ಲ, ಇಲ್ಲದೆ ಹುಡಿಕೊಂಡು ಹೋಗ್ಬೇಕು ಅವರು. ಹಾಗೆ ತುಂಬಾ ಬಳಕೆ ಆಗಿರ್ಬೋದಾ ಅಂತ ಇದು? ಹೌದು, ಇದು ತುಂಬಾ ಇದು ಒಳ್ಳೆ ಇದಾಯ್ತು ನಮಗೆ. ನಾನು ಮಾಡಿದಕ್ಕೆ ಅದು ಈ ನಮ್ಮ ಜೆರೋದ ಕಂಪನಿ ಮತ್ತು ಮಿರರ್ ಪ್ರಿಂಟರ್ಸ್ ಅವರೆಲ್ಲ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಸಹಕಾರ ಕೊಟ್ಟಿದ್ದಾರೆ, ತುಂಬಾ ಇದು ಮಾಡಿದ್ರು, ಸೇಲ್ ಮಾಡಿದ್ದಾರೆ ಅವರು. ಅದು ಬಾರಿ ಹಿಟ್ ಆಯ್ತು ಈ ಪುಸ್ತಕ. ತೆಗಿಬೇಕಂತ ಇದ್ದೆ. ಈ ಕಲ್ಪನೆ ಸ್ವಲ್ಪ ವಿಶೇಷವಾದ. ಇದು 2008 ಆರಂಭದಲ್ಲಿ ಬಂತು, ಸುಮಾರು 15 ವರ್ಷ ಆಯ್ತು ಈಗ. 15. 2ನೇ ಆವೃತ್ತಿ ಹೌದು, ಸ್ವಲ್ಪ ಮಾಡಿಫೈಡ್ ಅಥವಾ ಅದು ಮಾಡಿದ್ದೆ. 3ನೇದು ಆವೃತ್ತಿಗೆ ರೆಡಿ ಆಗಿ ಮತ್ತೆ ಪೆಂಡಿಂಗ್ ಉಂಟು. ಪ್ರಯತ್ನ ಮಾಡಿ, ಯಾಕಂದ್ರೆ ಇದು ಸ್ವಲ್ಪ ಅಪರೂಪದ ಒಂದು ಸಾಹಿತ್ಯದ ಹೊರತಾಗಿನೂ ಸಾಧ್ಯತೆಗಳನ್ನ ಅಗತ್ಯ ಬೀಳೋ ಒಂದು ಪುಸ್ತಕ. ಅಂದ್ರೆ ಎಲ್ಲರಿಗೆ ಮದುವೆ ಹೇಗೆ ಮಾಡ್ಬೇಕು, ಏನೆಲ್ಲ ಮಾಡೋದು ಗೊತ್ತಿರುವುದಿಲ್ಲ, ಮತ್ತು ಈ ಕೇಟರಿಂಗ್ ಎಲ್ಲೆಲ್ಲಿ ಎಂತೆಲ್ಲ ಉಂಟು ಸೌಕರ್ಯಗಳು ಗೊತ್ತಿಲ್ಲ ಈಗ. ಯಾಕಂದ್ರೆ ಲಿಸ್ಟಿಗೆ ಈಗ ವೆಬ್ಸೈಟ್ ಮಾಡಿದ್ದೇನೆ ಇದ್ರೆ, ಅದು ಈಗ ವೆಬ್ಸೈಟ್ ಉಂಟು. ನಿಮ್ಮದೇ ಉಂಟಾ? ಹೌದು, Mangalore-wedding-pages.com ಅಂತ. Mangalore-wedding-pages.com ಇದೇ ಕಂಟೆಂಟ್? ಹೌದು, ಕಂಟೆಂಟ್ ಅದರಲ್ಲಿ ಹಾಕಿದ್ದೇನೆ ಎಲ್ಲ. ಓಕೆ. ಹಾಗಾಗಿ ಪುಸ್ತಕ ಮಾಡ್ಬೇಕಂತ ಒಂದು ಆಲೋಚನೆ ಇತ್ತು. ಕೆಲವರು ಹೇಳಿದ್ರು ಬೇಡ, ಈಗ ನೀವು ವೆಡ್ಡಿಂಗ್ ಪೇಜಸ್ ಒಂದು ವೆಬ್ಸೈಟ್ ಆಗಿದೆ ಅಲ್ಲ, ಸ್ವಲ್ಪ ಅದೇ ಇರ್ಲಿ, ಮತ್ತು ಬೇಕಾದ್ರೆ ಮತ್ತು ಜನರಿಗೆ ಬೇಕನ್ನಿಸ್ತೇ ಪ್ರಕಟ ಮಾಡುವ. ನನಗೆ ಅನಿಸ್ತದೆ ಅಫ್ಕೋರ್ಸ್ ಇದು ಸ್ವಲ್ಪ ವಿಶೇಷ ಆದ ಕಾರಣ ಈಗಿನ ಒಂದು ಆಧುನಿಕ ಕಾಫಿ ಟೇಬಲ್ ಬುಕ್ಕಿನಾಗೆ ಸ್ವಲ್ಪ ಕಾಸ್ಟ್ ಎಲ್ಲ ಜಾಸ್ತಿ ಬಂದವನು ಇನ್ನು ಹೆಚ್ಚು ಆಕರ್ಷಕವಾಗಿ ಒಂದು ಮಾಡಿದ್ರೆ ಜನ ಅದನ್ನು ಸ್ವೀಕರಿಸಬಹುದು ಅಂತ ಕಾಣುತ್ತೆ ನನಗೆ. ಯಾವ್ದಾದ್ರು ಅಂದ್ರೆ ಮದುವೆ ಆಗುವವರು ಈ ಶಾಪಿಗೆ ಪ್ರಿಂಟಿಂಗ್ ಇದೆ ಬರ್ತಾರಲ್ಲ, ಪ್ರಿಂಟಿಂಗ್ ಇಲ್ಲಿ ಪರಿಚಯ ಪರಿಚಯಕ್ಕೆ ಬರ್ತಾರೆ ಅವರು. ಈ ಪುಸ್ತಕ ಅವರಿಗೆ ಒಂದು ಚೆಕ್ ಲಿಸ್ಟ್ ಮಾಡಿದಾಗೆ. ಹೌದು, ಅವರಿಗೆ ಹುಡುಗರಿಗೆ ಹಾಕಿ ಅವರು ಕೊಡ್ಬೋದು ಕಾಂಪ್ಲಿಮೆಂಟರಿ. ಹಾಗೆ ಅದು ಹಾಗೆ ಮಾಡ್ತಾರೆ. ಇದು ನಿಮಗೆ ಹೇಗೆ ಐಡಿಯಾ ಬಂತು ಇಂಥದ್ದೊಂದು ಬುಕ್ ಮಾಡಬಹುದು? ಇದು ನಾನು ಮುಂಬೈಗೆ ಹೋಗಿದ್ದೆ. ಮುಂಬೈಯಲ್ಲಿ ಯಾರೋ ಒಬ್ಬರು ಮಾಡಿದ್ರು, ಅದೊಂದು ನಂದು ಬಂದೆ ನಾನು. ಇದೇ ರೂಪದಲ್ಲಿ ಸ್ವಲ್ಪ ಬೇರೆ ಮತ್ತೆ ಅವರ ಪರ್ಮಿಷನ್ ಕೇಳಿದೆ. ಕೆಲವು ಆರ್ಟಿಕಲ್ ಅಲ್ಲಿ ಹಾಕಿದೆ, ಮತ್ತೆ ಬರೆದವರಿಂದ ಮಾಡ್ತೇನೆ ಕೆಲವು ಆರ್ಟಿಕಲ್ಸ್, ನಮಗೆ ಒಳ್ಳೆದುಂಟು ನಿಮ್ದು, ಅದಕ್ಕೆ ಮತ್ತೆ ಪರ್ಮಿಷನ್. ಬಹುಶಃ ಇದಕ್ಕೆ ನನಗೆ ತಕ್ಷಣಕ್ಕೆ ಒಂದು ಹೊಸ ಐಡಿಯಾ ಬಂತು. ಇದಕ್ಕೆ ಕ್ಯಾಥಲಿಕ್ ಮ್ಯಾರೇಜ್ ಲಾ ಬಗ್ಗೆ ಹಾಕ್ಬೋದಲ್ಲ ಸರ್? ಇದರಲ್ಲಿ ಮ್ಯಾರೇಜ್ ಆಕ್ಟ್ ಬಗ್ಗೆ ಎಲ್ಲ ಸ್ವಲ್ಪ ಬೇಸಿಕ್ ಐಡಿಯಾ. ಅವರು ಲಾಯರ್ ಇದು ಕೊಟ್ಟಿದ್ದೇನೆ ನಾನು, ಬೇಸಿಕ್ ಉಂಟಾಗದೆ. ಹೌದು, ಸಮಗ್ರವೇ. ನನ್ನ ಕ್ಲಾಸ್ಮೇಟ್ ಅವರು. ಅವ್ರು ಹೇಳಿದ ನಾನು ಕೊಡ್ತೇನೆ, ಏನೋ ಇದ್ರೆ ನನಗೆ ಕಳಿಸ್ತೀನಿ, ನಾನು ರಿಜಿಸ್ಟರ್ ಮ್ಯಾರೇಜ್. ಅದೇ ಅದೇ ಅವರು ಅದು ಪುಸ್ತಕಕ್ಕೆ ಪರ್ಮಿಷನ್ ಕೊಟ್ಟರು. ಅವರು ಆರ್ಟಿಕಲ್ಸ್ ಕೊಟ್ಟಿರೋ ಸಮಯದಲ್ಲಿ. ಓಕೆ, ಮಚ್ಚಾಮಿಲ್ಲ ನಾವು ಮುಂದುವರಿಸ್ಕೊಂಡು ನಾನು ನೀವು ಒಟ್ಟಿಗೆ ಅಥವಾ ನಾವು ಬಹಳಷ್ಟು ಕವಿಗೋಷ್ಠಿಗಳಲ್ಲಿ ಕಳೆದ 10-20 ವರ್ಷಗಳಲ್ಲಿ ಭಾಗವಹಿಸ್ತಾ ಇದ್ದೇವೆ, ಸಾಹಿತ್ಯ ಕಾರ್ಯಕ್ರಮಗಳು ಭಾಗವಹಿಸ್ತಾ ಇದ್ದೇವೆ. ಅಥವಾ ನಡುವೆನೂ ಈ ಕವಿಗೋಷ್ಠಿಗಳು ಸಾಹಿತ್ಯ ಕಾರ್ಯಕ್ರಮಗಳು ತನ್ನದೇ ಆದಂಥ ಏರಿಳಿತಗಳನ್ನು ಕಾಣ್ತಾ ಇದೆ. ಏನು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಾಹಿತ್ಯ ಕಾರ್ಯಕ್ರಮಗಳ ಬಗ್ಗೆ, ಕವಿಗೋಷ್ಠಿಗಳ ಬಗ್ಗೆ ಒಟ್ಟಾಗಿ ಈಗ ಇವತ್ತಿನ ಏನು ನಿಮ್ಮ ಒಂದು ಅನಿಸಿಕೆ ಏನು? ಕವಿಗೋಷ್ಠಿಗಳು ಇತ್ತೀಚೆಗೆ ಹೆಚ್ಚಾಗಿ ಬರ್ತಿವೆ. ಅಂದ್ರೆ ಮೊದಲು ಕವಿತೆಗೆ ಹೆಚ್ಚು ಇರ್ಲಿಲ್ಲ, ಇದಂಥದ್ದು ಪ್ರಾಮುಖ್ಯತೆ ಇರ್ಲಿಲ್ಲ. ಅಂದ್ರೆ ಈಗ ನಮ್ಮಲ್ಲಿ ಸಹ ಪೊಯಿಟಿಕ್ ಅಂತ ಗ್ರೂಪ್ ಉಂಟು, ಅವ್ರು ಸಹ ಒಂದು 27ನೇ ನಾಡ್ದು ಕವಿತೆ ಮಾಡ್ತಾ ಇದ್ದಾರೆ. 27 ಗೋಷ್ಠಿಗಳನ್ನು ಮಾಡಿದ್ದಾರೆ ಅವರೀಗ. 26 ಈಗ 27 ನಾಡ್ದು ನಡೀತದೆ. ಹೇಳುವಾಗ ಕವಿತೆಗೆ ಜನರ ಒಂದು ಒಲವು ಈಗ ಕಾಣ್ತದೆ.
ಈ ಬೇರೆ ಪ್ರಕಾರಗಳಿಗಿಂತ ಕವಿತೆ ಅದು ಸ್ವಲ್ಪ ನೀವು ಕೊಂಕಣಿ ಭಾಷೆಯನ್ನ ಹೆಚ್ಚು ಫೋಕಸ್ ಮಾಡಿ ಹೇಳ್ತಾ ಇದ್ದೀವಿ. ಹೌದು ಹೌದು. ಹೌದು. ಓಕೆ. ತುಂಬಾ ಕನ್ನಡಕ್ಕೂ ಇದೆ. ಕವಿಗಳಿದ್ದಾರೆ, ತುಂಬಾ ಹಾ. ಕವಿಗಳು ಹಾ. ಈ ಗ್ರೂಪ್ ಎಲ್ಲ ಮಾಡಿ ಮೊಬೈಲ್ ಗ್ರೂಪ್ ನಲ್ಲಿ ಹೌದು. ಮಾಡಿದ್ರೆ ತುಂಬಾ ಹಾ. ಕವಿಗಳು ಒಟ್ಟು ಸೇರಿ ಅವರವರ ಕವಿತೆಗಳನ್ನು ಹಾ. ರಕ್ಷಣೆ ಮಾಡ್ತಾರಲ್ಲ, ಇದು ನಮಗೆ ಕಾಯ್ಬೇಕೆಂದಿಲ್ಲ, ಅಲ್ಲಿ ಪ್ರಕಟ ಆಗ್ತದೆ, ಹೌದು, ಅಲ್ಲಿ ಅದು ಓದ್ತಾರೆ. ಸೋಷಿಯಲ್ ಮಾಧ್ಯಮ, ಈ ಸೋಷಿಯಲ್ ಮೀಡಿಯಾದ ವಾರಪತ್ರಿಕೆಗಳಿಗೆ ಕಾಯ್ಬೇಕು, ಅವರು ಪ್ರಕಟ ಮಾಡ್ಬೇಕು. ಹಾಗೆ ಇಲ್ಲಿ ಮಾಡಿದ್ವಿ ಇಲ್ಲದ್ರೆ ಇಲ್ಲ. ಮಾಡಿಲ್ಲ. ಹಾ. ಇಲ್ಲಿ ಅವರಿಗೆ ಖುಷಿ ಆಗ್ತದೆ, ಎಲ್ಲ ಲೈಕ್ ಹಾಕುವಾಗ ಅವ್ರಿಗೆ ಖುಷಿ ಆಗ್ತದೆ, ಪುನಃ ಬರೀತಾರೆ. ಇಲ್ಲ, ಅದು ನಾವು ಯಾವಾಗ್ಲೂ ಮಾತಾಡ್ತೇವೆ, ಅದು ಅನುಕೂಲ ಮತ್ತು ಅನಾನುಕೂಲ ಎರಡೂ ಇದೆ ಅದರಲ್ಲಿ. ಹೌದು, ಹೌದು. ಗುಣಮಟ್ಟದ ಸ್ವಲ್ಪ ಕೊರತೆಯನ್ನು ಕೆಲವು ಸಲ ಹೌದು, ಕಾಣ್ತದೆ, ಹೌದು. ಕೆಲವು ಸಲ. ಗುಣಮಟ್ಟದ ಕಡಿಮೆ ಹಾ. ಇರ್ತದೆ, ಹೌದು. ಹೌದು. ಜೊತೆಗೆ ಈಗ ಸಾಹಿತ್ಯ ಕಾರ್ಯಕ್ರಮಗಳು ಸಹ, ಈಗ ನೀವು ಹೇಳಿದಾಗೆ ಕಾರ್ಯಕ್ರಮಗಳು ಆಗ್ತಾ ಇದೆ, ನಾವು ಮಾಡ್ತೇವೆ, ಎಲ್ಲವೂ ನೀವು ಬರ್ತೀವಿ, ನಾವೆಲ್ಲ ಹೌದು, ಅದೆಲ್ಲ ಒಂದ್ ಕಡೆ ನಾವು ಸಮಗ್ರವಾಗಿ ಸಾಹಿತ್ಯದ ಬೆಳಿಬೇಕು, ಸಾಹಿತ್ಯದ ಒಟ್ಟಿಗೆ ನಾವು ಬೆಳಿಬೇಕು ಅಂತ ಹೇಳುವಂತ, ಕಲ್ತು ಬೆಳಿಬೇಕು ಅಂತ ಹೇಳುವ ಮನಸ್ಥಿತಿ ಸ್ವಲ್ಪ ಕೆಲವು ಕಡೆ ಹೌದು. ಕಡಿಮೆನೂ ಆಗ್ತಾ ಇದೆ. ಕಡಿಮೆ. ನಾನು ಕಾಣಿಸ್ಕೊಳ್ಬೇಕು ಅಂತ ಹೇಳುವ ಒಂದೇ ಉದ್ದೇಶಕ್ಕೆ ಸಾಹಿತ್ಯದಲ್ಲಿ ಇದ್ದವಿ ಒಂದಿಷ್ಟು ಇದೆ. ವಲಯ ಇದೆ. ಇದನ್ನ ನಾನು ಕಂಪ್ಲೇಂಟ್ ಅಂತ ನಿಮ್ಗೆ ಗೊತ್ತಿದೆ. ಹೌದು. ಈಗ ನೀವು 50 ವರ್ಷ ಬರಲಿಕ್ಕೆ ಶುರು ಮಾಡಿ ಆಯ್ತು. ಕಳೆದ ವರ್ಷ ಅದಕ್ಕೆ ಒಂದು ಸಮಾರಂಭ ಸಹ ಮಾಡಿದ್ವಿ ನೀವು. ಮಾಡಿದ್ದೇವೆ. ಏನದು ಬಂಗಾರೋತ್ಸವ ಅಲ್ಲ? ಬಂಗಾರೋತ್ಸವ. ಹೌದೌದು. ಹಾಗಾಗಿ ಸುದೀರ್ಘವಾದ ಅವಧಿಯಲ್ಲಿ ನೀವು ಓದಿ ಬರೆದು ಬೆಳೆದವರು, ಹೌದು. ಅದು ಆಗ್ಬೇಕಾಗಿದೆ ಅಂತ ಹೇಳುದಕ್ಕೆ ನಾನು ಇದನ್ನು ಹೈಲೈಟ್ ಮಾಡ್ತಾ ಇದ್ದೇನೆ. ನಾವು ಇವತ್ತು ಕ್ರಾಶ್ ಕೋರ್ಸ್, ಸಾಹಿತ್ಯದ ಕ್ರಾಶ್ ಕೋರ್ಸ್ಗಳಿಗೆ ಸಹ ನಾವು ಒಲವಿದೆ, ಬೆಳಗಿಂದ ಹೌದು. ಸಂಜೆ ಒಳಗೆ ಸಾಹಿತ್ಯ ಆಗಬೇಕು ಅಂತ ಹೇಳುವಂತ ಹೌದು. ಇಲ್ಲಿ ಈ ಜೆನೆಸಿಸ್ ಪ್ರಕಾಶನ ಆರಂಭ ಮಾಡಿದ್ಮೇಲೆ ಕೆಲವು ಕಾರ್ಯಕ್ರಮಗಳನ್ನ ಮಾಡಿದ್ದೇನೆ. ಹಾ. ಇದ ಪುಸ್ತಕ ಪ್ರಕಟಣೆ ಅಲ್ಲದೆ ಓಕೆ. ನಮ್ಮ ಸಾಹಿತ್ಯ ಕಾರ್ಯಕ್ರಮ ಹೆಚ್ಚಾಗಿ ಹಾ. ಹಿರಿಯರಿಗೆ ಸನ್ಮಾನ ಮಾಡುದು, ಅವರು 50, 60 ಆಗುವಾಗ, 70 ವರ್ಷ ದಾಟುವಾಗ, ಹಾ. 80 ವರ್ಷ ಅವರಿಗೆ ಒಂದು ಸನ್ಮಾನ, ಹಾ. ಮತ್ತು ಅವರ ಸಾಹಿತ್ಯ ಮತ್ತು ಜೀವಿತ, ಅವರ ಬಗ್ಗೆ ಒಂದು ಮಾತುಕತೆ. ಮಾತುಕತೆ ನೀವು ಮನೆಯಲ್ಲೇ ಒಂದೆರಡು ನೀವು ಎರಡು ಮಾಡಿದ್ರಿ. ಮಾಡಿದ್ದೆ. ಮೂರನೇದು ಇಲ್ಲಿ MCC ಬ್ಯಾಂಕಿನಲ್ಲಿ ಮಾಡಿದ್ದೆ. ಕಾರ್ಯಕ್ರಮ ಮುಗ್ದಿದೆ. ಬಹುಶಃ ಈ ವರ್ಷ 20 ವಿಂಶತಿಯ ಲೆಕ್ಕದಲ್ಲಿ ಇನ್ನು ಕೆಲವು ನೀವು ಯೋಜನೆ ಇರ್ಬೋದು. ಯೋಜನೆ ಉಂಟು, ಆದ್ರೆ ನೋಡುವ, ಅದು ಅದೇ. ಅಂದ್ರೆ ಸಾಧ್ಯತೆಗಳು ಸಾಧ್ಯತೆ ಇದ್ದಾಗ, ಅವಕಾಶ ಸಿಕ್ಕಾಗ ಮಾಡ್ಬೇಕಾಗ್ತದೆ. ಸಾಕಷ್ಟು ಕೊಂಕಣಿ ಭಾಷೆಯ ಲೇಖಕ ಸಂಘ, ಹೆಚ್ಚಿನ ಕೊಂಕಣಿ ಭಾಷೆಯ ಸಂಘಟನೆಯಲ್ಲಿ ತಾವಿದ್ದೀವಿ, ಬೇರೆ ಬೇರೆ ಹೌದು. ನೆಲೆಯಲ್ಲಿ ಇದ್ದೀವಿ. ಸೊ ಎಲ್ಲ ಸಂಪರ್ಕ ನಿಮಗಿದೆ. ಹೆಚ್ಚಾಗಿ ಅದೆಲ್ಲ ಹೇಗೆ ನಿಮಗೆ ಅನುಕೂಲ ಆಯ್ತು? ಅದು ಹೇಗೆ ನಡೀತು ಸರ್? ಅಂದ್ರೆ ಈ ಸಂಘ ಸಂಸ್ಥೆಗಳು ನಮಗೆ ಬೇಕಾಗ್ತದೆ. ಅಂದ್ರೆ ಕಾರ್ಯಕ್ರಮಗಳು ಅಲ್ಲಿಂದ ನಡೆಯುವಾಗ ನಮಗೆ ಒಂದು ಅಲ್ಲಿ ಪಾತ್ರ ವಹಿಸ್ಲಿಕ್ಕೆ ಅವಕಾಶ ಅಗತ್ಯ. ಸಿಗ್ತದೆ. ಹೌದೌದು. ಆದ್ದರಿಂದ ನಾವು ಅದಕ್ಕೆ ಸೇರಿದ್ದೇವೆ, ಒಂದು ಅಧ್ಯಕ್ಷರಾಗಿ ಅಥವಾ ಖಜಾನಿ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡಿದ್ದೇನೆ ಕೊಂಕಣಿ ಲೇಖಕ ಸಂಘದಲ್ಲಿ. ಓಕೆ. ತುಂಬ ನನಗೆ ಅನುಭವ ಕೊಟ್ಟಿದೆ. ಅಲ್ಲಿ ಏನೆಲ್ಲ ಸಾಹಿತ್ಯ ಸಾಹಿತ್ಯ ಕಾರ್ಯಕ್ರಮಗಳು ಮಾಡಬೇಕು, ಅದರಲ್ಲಿ ಯಶಸ್ವಿ ಹೇಗಿರ್ತದೆ ಅದೆಲ್ಲ ಗಮನದಲ್ಲಿ ಇಟ್ಟುಕೊಂಡು ನಂದೇ ಮತ್ತು ಕಾರ್ಯಕ್ರಮಗಳು ಮಾಡಲಿಕ್ಕೆ ನಾನು ಕಲಿತೆ. ಓಕೆ. ಸಾಹಿತ್ಯ ಕ್ರಮಗಳು. ಇನ್ನೊಂದು ಅಂತ ಹೇಳಿದ್ರೆ, ಅಫ್ಕೋರ್ಸ್ ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಬಹಳ ಸುದೀರ್ಘ ಸೇವೆ ಮಾಡಿದ್ದು. ಅದಾದ್ಮೇಲೆ MCC ಬ್ಯಾಂಕ್ ಅಲ್ಲೂ ನಿರ್ದೇಶಕವಾಗಿ ಒಂದು 2 ಅವಧಿಯಲ್ಲಿ ಇದ್ವಿ, ಮೊನ್ನೆ 2 ಅವಧಿಯಲ್ಲಿ. ಅದಲ್ಲದೆ ಒಂದು ಏನು ಈ ಬ್ಯಾಂಕಿಂಗ್ ಸೆಗ್ಮೆಂಟ್ ಖಾಸಗಿಯಾಗಿ ಕಿಯಾಸ್ಗಳನ್ನು ಹಾಕಿ ಅದನ್ನು ಸಹ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದೊಂದು 3 ವಿಭಿನ್ನವಾದಂತ ನಿಮ್ಮ ವೃತ್ತಿಯ ಹಿನ್ನೆಲೆದ್ದು. ಅದು ಹೇಗೆ ಸ್ವಲ್ಪ ಒಂದಕ್ಕೊಂದು ಬೆಸೆದುಕೊಂಡಿತು ಅಂತೇಳಿ? ಅಂದ್ರೆ ನಿವೃತ್ತ ಆದ ಮೇಲೆ ಏನ್ ಮಾಡುದು ಒಂದು ಇದಿತ್ತು ನಂಗೆ. ಏನು ಮಾಡುದು, ಬರೆಯೋದು ಕೆಲಸ ಮಾಡ್ಬೋದು, ಆದ್ರೆ ಎಷ್ಟು ಹೊತ್ತು ಬರೀಲಿಕ್ಕೆ ಆಗುದಿಲ್ಲ, ಟೈಮ್ ಸಿಗಬೇಕು, ಅದೊಂದು ಇದು ಬೇಕು, ಅವಕಾಶ ಸಿಗಬೇಕು ಬರೀಲಿಕ್ಕೆ. ಅಂದ್ರೆ ನಾನು ಬರೆದದ್ದು ಪ್ರಕಟ ಆಗಬೇಕು, ಅದೆಲ್ಲ ಇರುವಾಗ ಅದಕ್ಕೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಬೇರೆ ಎಂತ ಮಾಡ್ಬೋದು ಆಲೋಚನೆ ಮಾಡ್ತಿದ್ದೆ. ಅದಕ್ಕಾಗಿ 6 ತಿಂಗಳು ಕಳೆದೆ ನೋಡುವ ಎಂದು. ಮತ್ತೆ ಏನು ಆಗಿಲ್ಲ ಎಂತ ಮಾಡುದಂತ. ಅದೇ ಯಾರೊಬ್ಬರು ನಮ್ಮ ಸ್ಟೇಟ್ ಬ್ಯಾಂಕಿನಿಂದಲೇ ಅವರು ಒಂದು ಔಟ್ಸೋರ್ಸಿಂಗ್ ಏಜೆನ್ಸಿ ಅವ್ರು ಬೇಡ, ನೀವು ಯಾಕೆ ಒಂದು ಕಿಯಾಸ್ಗೆ, SBI ಕಿಯಾಸ್ಗೆ ಎಂದು ನಮ್ದು ಹೊಸದಾಗಿ ಬಂತಲ್ಲ, ಝೀರೋ ಫೌಂಡೇಶನ್ ಅಂತ ಅವರ ರೆಪ್ರೆಸೆಂಟೇಟಿವ್ ಬಂದು ಹೇಳ್ತಾರೆ ನನಗೆ, ಹೀಗೆ ಉಂಟು, ನೀವು ತೆಗೆದುಕೊಳ್ಳಿ, ಈಗ ನೀವು ರಿಟೈರ್ಡ್ ಆಗಿದ್ರಲ್ಲ, ಬ್ಯಾಂಕಿಂಗ್ ಬಗ್ಗೆ ಗೊತ್ತುಂಟು, ಅದೇ ಸೇಮ್ ಅದೇ ಅಲ್ಲಿ ಮಾಡಿದ್ದೆ ನೀವು ಇಲ್ಲಿ ಜನಸಾಮಾನ್ಯರಿಗೆ ಬ್ಯಾಂಕಿಂಗ್ ಅವರ್ಸ್ ನಂತರ ಮಾಡ್ಬೋದು, ಬೆಳಿಗ್ಗೆ ಸಹ ಅವರಿಗೆ ಬ್ಯಾಂಕಿಂಗ್ ಆರಂಭವಾಗ ಮೊದಲು ನೀವು ಮಾಡ್ಬೋದು, ಮಧ್ಯದಲ್ಲಿ ಸಹ ಮಾಡ್ಬೋದು. ಹಾಗೆ ಅವರೊಂದು ಆಲೋಚನೆ ಕೊಟ್ಟರು. ಅದೇ ನಾನು ಹೇಳಿದೆ ಆಯ್ತು ನೋಡುವ, ಈಗ ಅದಕ್ಕೆ ಒಂದು ಸ್ಥಳ ಬೇಕಲ್ಲ, ಒಂದು ಒಳ್ಳೆ ಸ್ಥಳ ಬೇಕು, ಎಲ್ಲ ಕಡೆ ವ್ಯಾವಹಾರಿಕವಾಗಿ ನಡಿಬೇಕಲ್ಲ. ಅದಕ್ಕೆ ಸ್ಟೇಟ್ ಬ್ಯಾಂಕ್ ಹತ್ತಿರ ನಾನೊಂದು ಶಾಪ್ ಅನ್ನು ರೆಂಟಿಗೆ ತೆಗೆದುಕೊಂಡು
ಆರಂಭ ಮಾಡಿದೆ ಈಗ ಅದೇ ಅದು ಈಗ ಮಾರ್ಚ್ ನಲ್ಲೇ ಮಾಡಿದ್ದು ಈ ವರ್ಷದಲ್ಲಿ. ಅದಕ್ಕೊಂದು ಎಷ್ಟು 2001 ಈಗ 10 ವರ್ಷ ಈಗ ಆಗ್ತದೆ. ಎಲ್ಲ 10, 20, 50 ಎಲ್ಲ ಒಂದಕ್ಕೊಂದು ಸೇರಿ ಬಂದಿದೆ. ಅದು ಬರ್ತಾ ಉಂಟು ಒಂದೊಂದು. ಹಾಗೆ ಒಂದು 10 ವರ್ಷ ಈಗ ಆಗ್ತಾ ಉಂಟು. ಸೊ ಅದು ವ್ಯಾಪಾರ ನಂಗೆ ಒಳ್ಳೆ ಇದು. ನಮ್ಮ ಕಸ್ಟಮರ್ಸ್ ತುಂಬಾ ಬರ್ಲಿಕ್ಕೆ ಶುರು ಮಾಡಿದ್ರು, ಬ್ಯಾಂಕಿನ ಕಸ್ಟಮರ್ಸ್. ಆದ್ರೂ ಎಂತ ಆಯ್ತು, ಈ ಕೋವಿಡ್ ಬಂದಾಗ ಸ್ವಲ್ಪ ಕಷ್ಟ. 2 ವರ್ಷ ಆ ಹೊತ್ತಿಗೆ ನಾನು 3 ಶಾಪ್ ಇತ್ತಲ್ಲ? ತೆರೆದಿದ್ದೆ. ಒಂದು ಕಂಕನಾಡಿಯಲ್ಲಿ, 2 ಸ್ಟೇಟ್ ಬ್ಯಾಂಕ್ ಆಗ್ತದೆ. ಕೋವಿಡ್ ಬಂದ ನಂತರ ಸ್ವಲ್ಪ ಕಷ್ಟ ಆಯ್ತು. ಎಲ್ಲ ಒಟ್ಟಿಗೆ ಸೇರಿ ಒಂದೇ ಮಾಡಿದ್ವಿ ಈಗ. ಹೌದು, 2 ಬಾಡಿಗೆ ಕೊಡುದು ಮತ್ತೆ ಕೆಲಸಕ್ಕೆ ಜನರನ್ನು ಸಂಬಳ ಎಲ್ಲ ಕೊಡ್ಬೇಕು. ಅದಕ್ಕೆ 2 ಕ್ಲೋಸ್ ಮಾಡಿದ್ವಿ. ಈಗ ಒಂದೇ ಉಂಟು. ಬಟ್ ಅದು ಸ್ಯಾಟಿಸ್ಫ್ಯಾಕ್ಟರಿ ನಡೀತಾ ಇದೆ, ನಡೀತದೆ. ಮತ್ತೆ ಈಗ ಡಿಜಿಟಲ್ ಈ ಪೇಮೆಂಟ್ ನಲ್ಲಿ ಎಲ್ಲ ಸ್ವಲ್ಪ ನಮಗೆ ಹೊಡಿತ ಬೀಳ್ತದೆ. ಆದ್ರೆ ನಮ್ಮ ಕಸ್ಟಮರ್, ಮೊದಲಿನ ಕಸ್ಟಮರ್ ಬರ್ತಾ ಇರ್ತಾರೆ. ಆಗ ನಮಗೆ ಹೆಚ್ಚು ಇದಾಗುದಿಲ್ಲ, ಏನು ತೊಂದರೆ ಆಗಿಲ್ಲ. MCC ಬ್ಯಾಂಕಲ್ಲಿ ಸಹ ಸಾಕಷ್ಟು ತಾವು ಸೇವೆ ಸಲ್ಲಿಸಿದ್ದೀರಿ. 2 ಅವಧಿಗೆ ನಿರ್ದೇಶಕವಾಗಿ ಬ್ಯಾಂಕಿನ ನಿಮ್ಮ ಅನುಭವಗಳನ್ನು ಅಲ್ಲಿಗೆ ನೀವು ಕೊಟ್ಟಿದ್ದೀರಿ. ಹೌದು, ಅಲ್ಲಿ ನಂಗೆ ಅದೇ ನನ್ನ ಅನುಭವ. ಆ ಟೈಮಲ್ಲಿ ಬ್ಯಾಂಕ್ ಸಹ 110 ವರ್ಷ ಅಲ್ಲ, ಎಷ್ಟು 110 ವರ್ಷ ಅವಧಿ ಎಲ್ಲ ಸಿಕ್ಕಿತ್ತು ಅಲ್ವಾ ನಿಮ್ಮ ಸಮಯದಲ್ಲಿ? ಅದು ಬ್ಯಾಂಕಿಗೆ ಸ್ವಲ್ಪ ಅದರಲ್ಲಿ ಪ್ರಗತಿ ಆಗ್ಬೇಕಿತ್ತು, ಅಭಿವೃದ್ಧಿ ಆಗ್ಬೇಕಿತ್ತು. ಅಂದ್ರೆ ಮೊದಲಿನ ಸಾಫ್ಟ್ವೇರ್ ಎಲ್ಲ ಮೊದಲನೇದು ಇತ್ತು. ನಾವು ಬಂದ ನಂತರ ನಮ್ಮಲ್ಲಿ ಬ್ಯಾಂಕಿನಲ್ಲಿ ಇದ್ದರೆ ಹೇಳಿದೆವು ಹೀಗೆ ಮಾಡಿದ್ರೆ ಒಳ್ಳೇದು. ಈಗ ಅವರು ಸ್ಪಂದಿಸಿದರು, ಅದು ಮಾಡಿ ಅದು ಮುಗಿಯುವಾಗ ಕರೆಕ್ಟ್ ಆಯ್ತು, ನನ್ನ ಅವಧಿ ಆಯ್ತು. ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಉಂಟು. ಏನಾದ್ರೂ ನಾನು ನಮ್ಮ ಬ್ಯಾಂಕಿಂದ ನಿಮ್ಮ ಸಮುದಾಯದ ಬ್ಯಾಂಕಿಗೆ ಏನಾದ್ರು ಕೊಟ್ಟಿದ್ದೇನೆ, ಕಾಂಟ್ರಿಬ್ಯೂಷನ್ ಮಾಡಿದ್ದೇನೆ ಅಂತ ಒಂದು ಸಮಾಧಾನ ಉಂಟು. ಮತ್ತೆ ಈಗ ಪ್ರಗತಿಯತ್ತ ಹೋಗ್ತಿದ್ದೆ ಬ್ಯಾಂಕ್. ಆದ್ದರಿಂದ MCC ಬ್ಯಾಂಕಿಗೆ ಪ್ರಗತಿಯತ್ತ ಹೋಗ್ತಾ ಇದ್ರಿಂದ ನಮಗೆ ಒಂದು ಹೆಮ್ಮೆ ಇದೆ, ತೃಪ್ತಿ. ಮಾರ್ಷಲ್ ಅವರ ಇದು ಸಾಹಿತ್ಯ, ಬ್ಯಾಂಕಿಂಗ್ ಇದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ನಿಮ್ಮ ಮಗಳು ವಿಶೇಷವಾದಂಥ, ಅಫ್ಕೋರ್ಸ್ ಈ ತಂತ್ರಜ್ಞಾನದ ಹಿನ್ನೆಲೆಯಲ್ಲೇ ಜಪಾನಿ ಭಾಷೆಯ ಹಿನ್ನೆಲೆಯಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಸ್ವಲ್ಪ ಆಸಕ್ತಿ ಇದ್ದದ್ದು, ಅದಕ್ಕೊಂದು ಸ್ವಲ್ಪ ಮಾಹಿತಿ ಕೊಡಿ ನಮ್ಮ ವೀಕ್ಷಕರಿಗೆ. ಯಾಕಂದ್ರೆ ಜಪಾನಿ ಭಾಷೆಯ ಹಿನ್ನೆಲೆಯ ತಾಂತ್ರಿಕತೆಯಲ್ಲೇ ಅವ್ರು ಕೆಲಸ ಮಾಡೋದು. ಏನದು ಸ್ವಲ್ಪ ಹೇಳ್ಬೋದಾ? ಜಪಾನಿ ಭಾಷೆ ಅಂದ್ರೆ ಅವರ ಇದರಲ್ಲಿ ಅವರು ಕಲ್ತಳು, ಅವರ ಇಂಟ್ರೆಸ್ಟ್ ಬೇಸಿಕಲಿ. ಹೌದು, ಬಟ್ ಅದು ಮುಂದೆ ಹೊತ್ತಿಗೆ ಹೋಯ್ತಲ್ಲ. ಹೌದು, ಅವರು ಮತ್ತೆ ಅದನ್ನು ಪುನಃ ಸ್ವಲ್ಪ ಹೆಚ್ಚು ಕಲಿತು ಅದಕ್ಕೆ ಆ ಇದರಲ್ಲಿ ಅದು ಕೆಲಸಕ್ಕೆ ಹೋಗ್ಲಿಕ್ಕೆ ಅವರಿಗೆ ಬೇರೆ ಅವ್ರು ಇಂಜಿನಿಯರಿಂಗ್ ಮಾಡಿದ್ರು ಕೂಡ ಆ ಕೆಲಸಕ್ಕೆ ಒಲವು ಜಾಸ್ತಿ ತೋರಿಸ್ತಾರೆ ಅವರು. ಭಾಷೆ ಹಿನ್ನೆಲೆಯಲ್ಲೇ ಕೆಲಸ ಅದರಲ್ಲೇ ಇದ್ದಾರಲ್ಲ. ಅಲ್ಲ, ಭಾಷೆ ಹಿನ್ನೆಲೆ ಅವ್ರಿಗೆ ಕೆಲಸ ಸಿಕ್ಕಿತ್ತು. ಅಲ್ಲಿಂದ ಮತ್ತೆ ಈಗ ಪ್ರಮೋಷನ್ ಆಗಿ ಅದು ಬೇರೆ ಅಕೌಂಟ್ಸ್ ಸೈಡ್. ಈಗ ಕ್ಲೈಂಟ್ಸ್ ಜಾಪನೀಸ್, ಅದೇ ಅಕೌಂಟ್ಸ್ ಅದನ್ನು ನೋಡ್ಕೊಳ್ಬೇಕು ಅವರೀಗ. ಅವ್ರಿಗೆ ಇದು ಸಂಭಾಷಣೆ ಮಾಡೋದ್ರ ಜೊತೆಗೆ ಈ ಅಕೌಂಟ್ಸ್ ಎಲ್ಲ ನೋಡ್ಲಿಕ್ಕೆ ಕೂಡ ಅವರಿಗೆ ಅದರಿಂದ ಅವರಿಗೆ ಒಂದು ಆ ಭಾಷೆಯ ಇದರಿಂದ ಏನೋ ಒಂದು ಕೆಲಸ ಸಿಕ್ಕಿತ್ತು. ಅಲ್ಲ, ಅದೊಂದು ಸ್ವಲ್ಪ ಆಸಕ್ತಿಯ ವಿಚಾರ. ಹಾಗಾಗಿ ನಾನು ಅಂದ್ರೆ ಕೆಲವರಿಗೆ ಗೊತ್ತಿರುವುದಿಲ್ಲ ಈ ಅದರಿಂದ ಕೂಡ ಕೆಲಸ ಸಿಗ್ತದೆ ಅಂತ. ಹೌದು, ಒಂದು ಫಾರಿನ್ ಲ್ಯಾಂಗ್ವೇಜ್ ಕಲ್ತ್ರೆ ಅದು ಅನುಕೂಲಗಳು ಏನೆಲ್ಲ ಇರ್ತದೆ ನಮ್ಮ ಯುವ ಮಕ್ಕಳಿಗೆ ಅಂತೆಲ್ಲ ಹೇಳಿ. ಹಾಗಾಗಿ ಈಗ ವಿಂಶತಿಯ ಒಂದು ಜೆನೆಸಿಸ್ ಅಂತ ಹೇಳಿದ್ರೆ ಏನು, ಅದು ಉತ್ಪಾದನೆ ಅಂದ್ರೆ ಪುಸ್ತಕಗಳ ಉತ್ಪಾದನೆ ಅಂತ ತಗೊಳ್ಳುವ ನಾವಿಲ್ಲಿ. ಹಾಗಾಗಿ ಅದು ಮನೆಗೆ ಸಹ ನಾನು ಅದೇ ಹೆಸರಿಟ್ಟಿದ್ದೆ. ಅದು ಎಲ್ಲದಕ್ಕೂ ಸಹ ಅದು ಅದೇ ಇದಕ್ಕೆ ನನಗೆ ಮನೆಗೆ ಹೆಸರು ಇಡುವಾಗ ಯಾವುದೇನು ಹೆಸರು ಇಡುದು ಅಂದ್ರೆ ಮತ್ತೆ ಉತ್ಪತ್ತಿ ಅಂತ ಇಡುವಂತಾಯ್ತು. ಅದು ನಮ್ಮ ಬೈಬಲ್ನ ಫಸ್ಟ್ ಓಲ್ಡ್ ಅದರದ್ದು ಮೊದಲನೇ ಗ್ರಂಥ ಜೆನೆಸಿಸ್. ಸೊ ಅದು ಇದನ್ನು ಉತ್ಪತ್ತಿ ಅಲ್ಲ, ಪುಸ್ತಕ ಉತ್ಪತ್ತಿ ಮಾಡುವುದು. ಈ ಪ್ರಕಾಶನ, ಈಗ ಪ್ರಕಾಶನ ಬಗ್ಗೆ ಎಲ್ಲರಿಗೂ ಗೊತ್ತು, ಆದ್ರೆ ಸಹ ಇಷ್ಟು ವರ್ಷಗಳಲ್ಲಿ ಸುಮಾರಾಗಿ ನಿಮಗೆ ಹಾಕಿದ ಹಣ ತೆಗಿಲಿಕ್ಕಾಗಿದ, ಲಾಭ ಆಗಿದೆ? ನಾನು ಹಣದ ಮತ್ತೆ ಹೋಗಿಲ್ಲ ನೋಡ್ಲಿಕ್ಕೆ. ಖಂಡಿತ ಹೌದು, ಕೆಲಸದಲ್ಲಿ ಹೊಂದಿಕೆ ಮಾಡ್ಲಿಕ್ಕೆ ಆಯ್ತು ನಿಮಗೆ. ಒಂದಕ್ಕೆ ಮಾಡ್ಬೋದು, ಏನೋ ಸಿಗ್ತದೆ ಹಣ ಖರ್ಚು ಮಾಡ್ಬೋದು. ಈಗ ಕೈ ಸ್ವಲ್ಪ ಆಲೋಚನೆ ಮಾಡ್ಬೇಕಾಗಿದೆ. ಅಲ್ಲ ಖಂಡಿತ, ಬಟ್ ಯಾಕಂದ್ರೆ ತುಂಬಾ ಕಷ್ಟ ಅಂತ ಹೇಳೋದು ಎಲ್ಲರಿಗೂ ಗೊತ್ತಿದೆ. ನಾವೇನು ಹೊಸದಾಗಿ ಎಕ್ಸ್ಪ್ಲೇನ್ ಮತ್ತೆ ನಾನು ಯಾರ ಹತ್ರ ಸಹ ಇದಕ್ಕೆ ಇಷ್ಟು ಪುಸ್ತಕ ರೆಕಾರ್ಡ್ ಮಾಡಿದ್ರು, ಒಂದು ಪುಸ್ತಕ ಬಿಟ್ಟು ಎಲ್ಲ ನನ್ನ ಇದೆ ಹಣದಿಂದಲೇ ನಾನು ರೆಕಾರ್ಡ್ ಮಾಡಿದ್ದೇನೆ. ಒಂದದು ವಿಲ್ಫ್ರೀಡ್ ಬೇಂಬಸ್ ಇದ್ದು ಅದು ಬಿಡಿ, ಅದು ಸಂಪಾದಕತ್ವದಲ್ಲಿ ಕಾಂಬಿನೇಷನ್ ಅಲ್ಲಿ ಸ್ವಲ್ಪ ಕೇಳ್ಬೇಕಾಗ 2-3 ಜನ ಹತ್ರ ಕೇಳಿ ಪ್ರಿಂಟ್ ಮಾಡಿದ್ದು. ಬೇರೆ ಎಲ್ಲ ನನ್ನ ಖರ್ಚಿನಲ್ಲೇ ನಾನು ಹೆಚ್ಚಾಗಿ ಮಾಡಿದ್ದೇನೆ. ಕೆಲವು ಪುಸ್ತಕಗಳನ್ನು ಅಕಾಡೆಮಿ ಪ್ರಕಟ ಮಾಡಿದೆ, ಸಾಹಿತ್ಯ ಅಕಾಡೆಮಿ.
ನೀವೆಲ್ಲ ಕೊಂಕಣಿ ಸಾಹಿತ್ಯ ಅಕಾಡೆಮಿಯಲ್ಲೆಲ್ಲ ಹೆಚ್ಚು ಇರಬೇಕಾಗಿದ್ದು ಅಂತ ಭಾವಿಸ್ಕೊಳ್ತೇನೆ ನಾನು. ನೋಡುವ ಮುಂದೆ ಸಂದರ್ಭ ಬರ್ಬೋದು ಅಂತ ಭಾವಿಸ್ಕೊಳ್ಳುವ. ನಿಮ್ಮ ಅನುಭವಕ್ಕೆ ಆ ರೀತಿಯಲ್ಲಿ ಸೂಕ್ತ ಮನ್ನಣೆ ಸಿಗ್ಬೋದು ಅಂತ ಭಾವಿಸ್ಕೊಳ್ಳುವ. ಕರ್ನಾಟಕ ಕೊಂಕಣಿ ಸಾಹಿತ್ಯಕ್ಕೆ ನನಗೆ ಒಂದು ಅವಕಾಶ ಕೊಟ್ಟಿದ್ರು, ಒಂದು ಫೆಲೋಶಿಪ್ ಒಂದು ಪ್ರಬಂಧ ಬರೀಲಿಕ್ಕೆ. ಯಾವಾಗ ಸರ್? ಅದು 2012. ಒಂದು 5 ಜನ ಫೆಲೋಶಿಪ್ ಕೊಟ್ಟು ಅದೇ 5 ಜನ ಅದು ಮುಂದುವರಿಲಿಲ್ಲ, ಅದು ಒಂದು ಅವಧಿಗೆ ಆಯ್ತು ಅಷ್ಟೇ. ಒಂದೇ ಆಗಿಲ್ಲ, ಅದೇ ಒಂದೇ ಅವಧಿಗೆ. ಏನು ಸಬ್ಮಿಟ್ ಮಾಡಿದ್ವಿ ಆಗ ಅದಕ್ಕೆ? ಕೊಡಿಯಾಳ ಅಂತೂ ಕನ್ನಡ, ಇದು ಈ ಮಂಗಳೂರಲ್ಲಿ ಕನ್ನಡದಲ್ಲಿ ಕೊಂಕಣಿ ಸಾಹಿತ್ಯ ಹೇಗೆ ಬೆಳೆಯಿತು. ಹೌದು, ನೀವು ಸಮಗ್ರ ಪ್ರಬಂಧ ಕೊಟ್ಟು. ಹೌದೌದು, ಫೆಲೋಶಿಪ್ ಅಲ್ಲಿ ಮಾಡಿದ ಮತ್ತೆ ಕೂಡ ಸಂಭಾವನೆ ನಮಗೆ ಕೊಟ್ಟರು. ಅದೊಂದು ನಿಮಗೂ ಅನುಕೂಲ ಆಯ್ತು, ಅವರಿಗೂ ಒಂದು ವಿಶೇಷ ಸಿಕ್ಕಿತ್ತು, ವಿಚಾರ ಸಿಕ್ಕಿತ್ತಲ್ಲಿ. ಅವರೇ ಸಬ್ಜೆಕ್ಟ್ಸ್ ಅವರೇ ಕೊಟ್ಟಿದ್ದರು. 1 ವರ್ಷ ಅವಧಿ ಕೆಲಸ ಮಾಡಿದೀವಿ ಅದಕ್ಕೆ. ಹೌದು, ಅದೇ ನಾನು ಆ ಸಮಯದಲ್ಲಿ ಬ್ಯಾಂಕ್ ಎಲ್ಲಿ ಯಾವ ಇಡೀ ಮಂಗಳೂರು ಆಸ್ಪಾಸ್ ಎಲ್ಲ ಓಡಾಡಿದೀವ ನಿಮ್ಮ ಮಿತಿಯೊಳಗೆ? ಹೆಚ್ಚಾಗಿ ಗೊತ್ತಿತ್ತು ನಮಗೆ. ಅಂದ್ರೆ ಸಾಹಿತ್ಯದಲ್ಲಿ ಅವ್ರು ಹೇಗೆ, ಅಂದ್ರೆ ಸಾಹಿತ್ಯದಲ್ಲಿ ನಮ್ದು ಹೇಗೆ ಬಂದಿದೆ ಅಂತೆಲ್ಲ, ಸಂಸ್ಕೃತಿ ಎಲ್ಲ ಹೇಗೆ ಬಂದಿದೆ ಎಂದು ಅದರ ಬಗ್ಗೆ ಸಾಹಿತ್ಯ ಫೀಲ್ಡ್ ಆದ ಕಾರಣ ಸಾಹಿತ್ಯದಲ್ಲಿ ನೋಡುವಾಗ ಹೆಚ್ಚು ನಮ್ಮ ಕಾದಂಬರಿಗಾರರು ಹೆಚ್ಚು ಬರೀಲಿಲ್ಲ ಅದರ ಬಗ್ಗೆ. ಸಂಸ್ಕೃತಿ ಬರ್ಲಿಲ್ಲ. ನಿಮ್ಮ ಈ ಕನ್ನಡದಲ್ಲಿ ಬರುವ ಹಾಗೆ ನಮ್ಮ ಕೊಂಕಣಿಯಲ್ಲಿ ಹೆಚ್ಚು ಬರೆದ ಇನ್ನೂ ಅವಕಾಶ ಇದೆ. ಹೌದು, ಇನ್ನೂ ಅವಕಾಶ ಇದೆ. ಅದು ಬರ್ಬೇಕಂದ್ರೆ ಎಂತ ಆಗ್ತದೆ, ಈ ಸಂಸ್ಕೃತಿಗಳು, ಹಬ್ಬಗಳು, ಮದುವೆ ಹೇಗೆ ನಡೀತಿತ್ತು. ಒಂದು ಸಣ್ಣ ತೊಡಕು ಅಥವಾ ಒಂದು ಪ್ಲಸ್ ಮೈನಸ್ ಎರಡೂ ಇರುವಂತ ನಿಮ್ಗೆ ಗೊತ್ತೇ ಇದೆ. ಕೊಂಕಣಿ ಬಹಳ ವಿಶಾಲವಾಗಿ 41 ಪಂಗಡ, ಉಪ ಪಂಗಡ ಇರುವಾಗ ಪ್ರತಿಯೊಂದಕ್ಕೂ ತನ್ನದೇ ಐಡೆಂಟಿಟಿ ಇದೆ. ಅದು ಬಹಳ ಒಳ್ಳೇದೇ. ಅದು ಪ್ರತಿಯೊಂದು ಕಾಣಿಸ್ಕೊಳ್ಳುವ ಪ್ರಯತ್ನ ಆಗ್ಬೇಕು ಅಂತೇಳಿ ಅಲ್ಲ. ಈಗ ಕ್ಯಾಥಲಿಕ್ ಸಮಾಜದ ಒಂದು ದೊಡ್ಡ ಮಟ್ಟಿಗೆ ಇದೆ, ಖಂಡಿತ. ಬೇವೇನೋ ಅಷ್ಟೇ ರೀತಿ ಇದೆ. ಹಾಗಾಗಿ ಮಾಡಿದರೆ ಕಾದಂಬರಿಯಲ್ಲಿ ಬಂದ್ರೆ ಅದು ಉಳಿತದೆ. ಈಗ ಸಂಸ್ಕೃತಿಯ ಎಂತೆಲ್ಲ ಮಾಡ್ತೇವೆ ಮನೆಯಲ್ಲಿ, ಈಗ ಕೆಲವು ಹಬ್ಬಗಳದ್ದು ಇಲ್ಲವೇ ಇಲ್ಲ ಅದರಲ್ಲಿ. ಎಂತ ಎಲ್ಲ ಮಾಡ್ಲಿಕ್ಕೆ ಉಂಟು, ನಮ್ಮ 2-3 ದೊಡ್ಡ ಹಬ್ಬಗಳುಂಟು. ಈಸ್ಟರ್ ಆ ರೀತಿ ಹೇಳುದು ನೀವು. ನಾವೀಗ ಗುಡ್ ಫ್ರೈಡೆಗೆ ಹತ್ರ ಆಗ್ತಾ ಇದ್ದೇವೆ, ಈಸ್ಟರ್ ಬಂತು. ಹೌದೌದು, ಅದರ ಬಗ್ಗೆ ಎಲ್ಲ ಇದರಲ್ಲಿ ಬಂದ್ರೆ ಕಾದಂಬರಿಯಲ್ಲಿ ಎಲ್ಲ ಬರ್ಬೇಕು ಸ್ವಲ್ಪ. ಆದ್ರೆ ಎಲ್ಲಿಯಾದ್ರೂ ಈ ಕೆಲವರು ಬರೆದಿದ್ದಾರೆ ಇದರ ಬಗ್ಗೆ, ಮದುವೆ ಬಗ್ಗೆ ಎಲ್ಲ, ಕಥೆ ಕಾದಂಬರಿಗಳಲ್ಲಿ. ಹೌದು, ಅದು ಮದುವೆ ಏನೆಲ್ಲ ಮಾಡ್ತಾರೆ ಎಲ್ಲ ಬರೆದ ಇಟ್ರೆ ಒಂದಿಷ್ಟು ಹಳೆಯ ಕೊಂಕಣಿಯ ನಮ್ಮ ಲೇಖಕ ನೆನಪುಗಳನ್ನು ಮಾಡಿಕೊಳ್ಬೋದು ನಿಮ್ಮ ಅನುಭವದಲ್ಲಿ ಬಂದದ್ದು. ಅದು ಯಾವುದೇ ನೆಲೆಯಲ್ಲಿ ಬರೆದಿರಲಿ, ಕಾದಂಬರಿಯಲ್ಲಿ, ಕವನಲ್ಲಿ, ಸಾಧಾರಣ ಒಂದು 20ನೇ ಶತಮಾನದ ಅಥವಾ ಸ್ವಲ್ಪ ಹಿರಿಯ ತಲೆಗಳ ನೆನಪುಗಳನ್ನು ಮಾಡಿಕೊಳ್ಬೋದು ಒಮ್ಮೆ. ಹೌದು, ನಮಗೆ ನಾನು ಅಂದ್ರೆ ಮೊದಲು ಬರೆಯುವಾಗ ಜೋಸ್ ಆಲ್ವಾರಿಸ್ ಅವರು ವಿಜಯಲ್ಲಿ ಇದ್ರು. ಅವರು 2 ಪತ್ರಿಕೆ ನಡೆಸಿದ್ರು, ಜಲೋ ಮಿತ್ರ ಮತ್ತು ಜಲೋ. ಅದು ಈಗ ಉಂಟು, ಈಗ ಮಿತ್ರ ಅಂತ ಈಗ ಇಲ್ಲ, ಮತ್ತು ಕೆಲವು ವರ್ಷಗಳ ಮುಂದೆ ಬಂದ್ ಮಾಡಿದರು. ಅದು ಧಾರ್ಮಿಕ ಪತ್ರಿಕೆ ಅಲ್ಲ, ಅಂದ್ರೆ ಸಾಮಾಜಿಕ ಭಾಷೆನಲ್ಲಿ, ಭಾಷೆ ಸಾಹಿತ್ಯ ನೆಲೆಯಲ್ಲಿ ಅವರು ಆರಂಭ ಮಾಡಿದ್ದು. 1 ವಾರ ಅಂದ್ರೆ ನಾನು ನಿರ್ದಿಷ್ಟ ಹೇಳಿದ್ದು ಚರ್ಚಿಂದ ಬರ್ತಿದ್ದ ಪತ್ರಿಕೆಗಳು ಆವಿತಿದ್ದಲ್ಲ. ಇಲ್ಲ, ಇದು ಅವರ ಇಂಡಿವಿಜುವಲ್ ಅವರೇ. ಬಹುತೇಕ ಹೆಚ್ಚಿನ ಚರ್ಚ್ಗಳಲ್ಲಿ ಒಂದು ಮ್ಯಾಗಝಿನ್ ಬರುತ್ತಲ್ಲ, ಸ್ವಲ್ಪ ಹೆಚ್ಚು ಧಾರ್ಮಿಕ ಹಿನ್ನೆಲೆದ್ದು, ಸಾಹಿತ್ಯ ಕಡಿಮೆ. ಅದರಲ್ಲಿ ಅದು ಸಾಹಿತ್ಯ ಈಗ ಮಾಡ್ತಾರೆ, ಧಾರ್ಮಿಕ ಕಮ್ಮಿ, ಅದರಲ್ಲಿ ಧಾರ್ಮಿಕ ಕಮ್ಮಿ ಉಂಟು. ಆದ್ರೆ ಅದಕ್ಕೆ ಹೆಚ್ಚಾಗಿ ಸಾಹಿತ್ಯಕ್ಕೆ ಅಂದ್ರೆ ಯಾರು ಜನರಿಗೆ ಏನು ಬೇಕು, ಮಾಹಿತಿ ಏನಾದ್ರು ಬೇಕಾದ್ರೆ ಇನ್ಫಾರ್ಮೇಶನ್ ಕೊಟ್ಟ ಹಾಗೆ ಆಗ್ತದೆ. ಎಂತದ್ದು ಇದರ ಆರೋಗ್ಯದ ಬಗ್ಗೆ, ಮತ್ತೆ ಮನಿ ಹಣದ. ನೀವಂತ ಯಾವ್ದು ಚರ್ಚ್ ಮ್ಯಾಗಝಿನ್ ಅಲ್ಲಿ ಇದ್ವಾ? ಚರ್ಚ್ ನಲ್ಲಿ ಯಾವುದು ಈ ನಾನು ಮಿಲಾಗ್ರಿಸ್ನ ಮತ್ತು 89ರಲ್ಲಿ ಆಚೆ ರಿಗಾರಿಯೋ ಚರ್ಚಿಗೆ ಹೋಗ್ಬೇಕಾಯ್ತು ಸ್ಥಳಾಂತರ. ಓಕೆ ಓಕೆ, ನಿಮ್ಮ ಮನೆ ಚೇಂಜ್ ಆಗಿ? ಮನೆ ಚೇಂಜ್ ಅಲ್ಲ, ಇಲ್ಲಿ ಮನೆ ಸ್ವಲ್ಪ ನಂಗೆ ಈ ಓಣಿ ಇತ್ತು ನಮ್ಮ ನಮಗೆ ಕಾರ್ ತರ್ಲಿಕ್ಕೆ ಏನಾಗಿದ್ದು. ಮತ್ತೆ ನಾನು ಒಂದು ಜಾಗ ಪರ್ಚೇಸ್ ಮಾಡಿ ಇಟ್ಟಿದ್ದೆ. ಹಾಗೆ ಅಲ್ಲಿ ಮತ್ತೆ ಮನೆ ಕಟ್ಟಿ ಸುಭಾಷ್ ನಗರ. ಹಾಗೆ ಅಲ್ಲಿ ಚರ್ಚ್ ನಲ್ಲಿ ನಾನು ಮೊದಲು ಹೋಗಿ ಒಂದು ಸಭೆ ಕರೆದಿದ್ದರು. ನಾನು ಸೂಚನೆ ಕೊಟ್ಟೆ. ಈ ಅಂದ್ರೆ ಮಿಲಾಗ್ರಿಸ್ ನಲ್ಲಿ ನಾನು ನೋಡಿದೆ, ಮಿಲಾಗ್ರಿಸ್ ವಾರ್ತಾ ಪತ್ರಿಕೆ ಎಂದಿತ್ತು, ಅದು ರಿಜಿಸ್ಟರ್ ಪತ್ರಿಕೆ. ಅದು ನಾನು ಸಣ್ಣ ಇರುವಾಗ ಬಹಳ ಹಿಂದಿಂದ 4 ಯಾವುದು 3 ವರ್ಷಗಳಿಂದ 4 ಖಾಲಿ ಪೇಜ್ ಇದೆ, 4 ಅದರಲ್ಲಿ ಓದಿ ನಂಗೆ ಎಲ್ಲ ಸಿಕ್ತಿತ್ತು ಇನ್ಫಾರ್ಮೇಶನ್. ಚರ್ಚಿನಲ್ಲಿ ಏನಾಗ್ತದೆ, ಏನಾದ್ರು ಇದೆಲ್ಲ. ಆಗ ಇಷ್ಟು ನಿಮಗೆ ಬೇರೆ ಮಾಧ್ಯಮ ಇಲ್ಲಿಲ್ಲಲ್ಲ, ಬೇರೆ ತಿಂಗಳಿಗೆ ಕಾಯ್ತಿದ್ದೆ, ಆ ಪತ್ರ ಪೋಸ್ಟ್ ನಲ್ಲಿ ಬರ್ತಿತ್ತು. ಸೊ ಅದಕ್ಕೆ ನಾನು ಓದುವಾಗ ನಂಗೆ
ಇಂಥ ಪತ್ರಿಕೆ ಒಂದು ಸಂಪರ್ಕಕ್ಕೆ ಒಂದು ಅನುಕೂಲ. ತುಂಬಾ ಅನುಕೂಲ ಆಗ್ತದೆ. ಅದೇ ವಾಡೋದಲ್ಲಿ ಹೌದಾ? ಏನೆಲ್ಲ ಆಗ್ತದೆ, ಚರ್ಚೆಲ್ಲ ಏನಾಗ್ತದೆ, ಹಾ. ಸಂಘ ಸಂಸ್ಥೆಗಳು ಏನೆಲ್ಲ ಮಾಡ್ತದೆ ಹಾ. ಕಾರ್ಯಕ್ರಮಗಳನ್ನು, ಹಾಗೆ ನಾನೆಲ್ಲ ಸಜೆಷನ್ ಕೊಟ್ಟೆ. ಹ್ಮ್. ಒಂದು ಈ ವಾರ ಪತ್ರಿಕೆ ಇಲ್ಲ ಅಲ್ಲ, ಇದು ಹಾ. ತಿಂಗಳ ಪತ್ರಿಕೆ ಅದು ಆರಂಭ ಮಾಡುವ. ಹಾ. ಅದು ಆಯ್ತು ಅಂತ ಹೇಳಿದ್ರು ಅವರು. ಹಾ. ಈಗ ಸಂಪಾದಕರಿ ಆಗ ಅದು ಯಾವಾಗ ಹೇಳಿದವನೇ ಅಂದ್ರೆ ನನಗೆ ಅನುಭವ ಇತ್ತು. ನಾನು ಹಂಸ ಯುವಕ ಕತ್ತಲಿಗ ಯುವ ಸಂಚಲನ ಇರುವಾಗ ಹಾ. ನಾನು 2.5-3 ವರ್ಷ ತನಕ ಹಾ. ಸಂಪಾದನೆ ಮಾಡಿದ್ದೆ ಹಾ. ಆ ಪುಸ್ತಕದ. ಅದಕ್ಕೆ ಆಯ್ತು ಅಂತ ಹೇಳಿದೆ. ಮತ್ತೆಂತ ಇಲ್ಲಿ ಅದು ಸ್ವಲ್ಪ ತಿಳು 2-3-4 ಪೇಜ್ ಮತ್ತೆ ಆರಂಭ ಆಯ್ತು. ಅದು ಹಾ. ಮತ್ತೆ ಬೆಳೀತು. ಪುಸ್ತಕಗಳು ಬರೆಯಿತು. ಹಾ. ಹಾಗೆ 34 ವರ್ಷದ ಈಗ ಆಯ್ತು ಅದಕ್ಕೆ ಆರಂಭ ಮಾಡಿದ ನಂತರ. Okay. ನಾನೊಂದು 8 ವರ್ಷ ನಾನು ನಡೆಸಿದ್ದೆ. 5 ವರ್ಷ ಆದ ನಂತರ ನನಗೆ ವರ್ಗಾವಣೆ ಆಯ್ತು ಅಲ್ಲಿಂದ. ಹಾ. ಮತ್ತೆ ಪುನಃ ಬಂದ ನಂತರ ಪುನಃ 3 ವರ್ಷ ಮಾಡ್ಬೇಕು. ಒಂದು 8 ವರ್ಷ. ಬ್ಯಾಂಕ್ ಅಲ್ಲಿ ಏನಾದ್ರು ಅಂತ ಪತ್ರಿಕೆ ನಡೆಸುವ ಸಂದರ್ಭ ಬರಲಿಲ್ಲ ಸರ್? ಇಲ್ಲ, ಬ್ಯಾಂಕ್ ನಲ್ಲಿ ಏನು ಇಲ್ಲ ಉಂಟು, ಪತ್ರಿಕೆ ಉಂಟು. ಅದು ಬೆಂಗಳೂರಿನಲ್ಲಿ ಹೆಚ್ಚು. ಹಾ, ಹೌದು. ಅವರಿಗೆ ನಾನು ಬೈದಿದ್ದೆ ಕೆಲವು ಏನಾದ್ರು ವಿಶೇಷ ಸಂದರ್ಭದಲ್ಲಿ ಹ್ಮ್. ಚುಟುಕೆಲ್ಲ ಬರೆದು ಕಳಿಸ್ತೇನೆ. ಹ್ಮ್. ಹಳೆ ನೆನ್ಪು ಮಾಡ್ಕೊಳ್ತಾ ಇದ್ವಿ ಹಳೆ ಕೊಂಕಣಿಯ ಲೇಖಕವನ್ನ. ಜೋಕಿ ಜೋಕಿ ಮಾಡಿಸು ಅವರು ನಮಗೆ ಹೆಚ್ಚು ಇದು ಕೊಟ್ಟು ಪ್ರೇರಣೆ ಕೊಟ್ಟರು ಬರೆಯಲಿಕ್ಕೆ. ಅಂದ್ರೆ ನಾವು ಬರೆದದ್ದನ್ನು ಪಬ್ಲಿಸಿಟಿ ಮಾಡಿ ಚುಟುಕು, ಹಾಸ್ಯ ಅದೆಲ್ಲ ಅಲ್ಲಿಂದ ಅವರು ನಮಗೆ ಪ್ರೇರಣೆ ಇದು ಕೊಟ್ಟರು, ಉತ್ತೇಜನ ಕೊಟ್ಟರು. ಹಾಗಾಗಿ ನಮಗೆ ಒಂದು ಬರೀಲಿಕ್ಕೆ ಅದು ಮನಸ್ಸು ಬಂತು. ಮತ್ತೆ ಅದರ ನಂತರ ನಮಗೆ ಈ ರಾಕ್ನೋ ಪತ್ರಿಕೆಯ ಮಾರ್ಕ್ ಅವರು ನಮಗೆ ಉತ್ತೇಜನ ಕೊಟ್ಟರು, ನೀವು ಬರೀರಿ. ಬಹುಶಃ ಅವರು ತುಂಬಾ ಜನ ಬೆಳೆಸೋ ಪ್ರಯತ್ನ ಮಾಡಿದಾರಲ್ಲ ಅವರು. ಆ ಮಟ್ಟಿಗೆ ಅವರು ಹೆಚ್ಚು ಇದು ಮಾಡಿದ್ದಾರೆ. ಅವರ ಸಂಪಾದಕರಿರುವಾಗ ಅವರು ತುಂಬಾ ಲೇಖಕರನ್ನು ಉತ್ತೇಜನವನ್ನು ಬೆಳೆಸಿ ಬರೀಲಿಕ್ಕೆ ಹೇಳಿದ್ದಾರೆ ಮತ್ತು ಪ್ರಕಟ ಮಾಡಿದ್ದಾರೆ. ಹಾಗೆ ನಮಗೆ ಒಂದು ಅದರಲ್ಲಿ ಒಂದು ಅವಕಾಶ ಸಿಕ್ಕಿತ್ತು. ಇಲ್ಲಿಂದ ಕೆಲಸ ಮಾಡಿದ್ರಿಂದ ಜಲೋಮಿತ್ ಪತ್ರಿಕೆಯಿಂದ ಲಕ್ನೋವಾರ ಪತ್ರಿಕೆ ಅಲ್ಲಿ ನಂಗೆ ಅದೇ ಅದು ಅಲ್ಲಿ ನಂಗೆ ಅದು ಸಹ ಮತ್ತೆ ಅಲ್ಲಿ ಒಂದು ಅಲ್ಲ, ತುಂಬಾ ಕಾದಂಬರಿಗಾರು ಇದ್ದಾವೆ ಈಗ. ಜೆವಿನಿ ಡೋಡಿ ಅವರು ಈಗ 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 ಈ ವರ್ಷದ ಎಂತದ್ದು ಪ್ರಶಸ್ತಿ. ಹೌದು, ನನಗೆ. ಹೌದು. ಹಾಗೆ ಮತ್ತೆ ಓಲ್ಡ್ ನಮ್ಮಲ್ಲಿ ಅದೇ 80 ಎಲ್ಲ ನಾನು ಎಲ್ಲ ಹಿರಿಯರ ಎಲ್ಲಾ ಲೇಖಕರನ್ನು ಭೇಟಿಯಾಗಿದ್ದೇನೆ. ನಮ್ಮ ಇವರಾಗಿರ್ಬೋದು ಕಡಾಪು ಮತ್ತೆ ಅಲ್ಲ, ಈ ಕ್ಯಾಥಲಿಕ್ ಭಾಷೆ ಹೊರತುಪಡಿಸಿ ಕೊಂಕಣಿ ಭಾಷೆಯಲ್ಲಿ ಬರುವ ಇತವ ಲಿಪಿಗಳಲ್ಲಿ ಕೊಂಕಣಿ ಡೈಲೆಕ್ಟ್ ಅಲ್ಲಿ ಬರುವಂತವ್ರು ಕೊಂಕಣಿಯಲ್ಲಿ. ಹೌದು, ಬೇರೆ ಡೈಲೆಕ್ಟ್. ಹೌದೌದು. ಅಲ್ಲ, ಹೆಚ್ಚಾಗಿ ನಮ್ಮದು ಕನ್ನಡದಲ್ಲೇ ಬರೆಯೋರು. ಅಲ್ಲ, ಕನ್ನಡದಲ್ಲೇ ಲಿಪಿಗೆ ಉದಾಹರಣೆಗೆ ಕ್ಯಾಥಲಿಕ್ ಕೊಂಕಣಿಯ ಒಂದು ವಿಧಾನ ಸ್ವಲ್ಪ ಬೇರೆ, GSP ಕೊಂಕಣಿ ಅದು ಡೈಲೆಕ್ಟ್ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ. ಉಚ್ಚಾರ ಬೇರೆ ಉಂಟು. ಮತ್ತು ಒಂದೇ ಇದು ಮಾಡ್ಲಿಕ್ಕೆ ಲಿಪಿಯಲ್ಲಿ ಬರೀಬೇಕ್ರೆ ಆಗುದಿಲ್ಲ. ಅದು ಬರಿಬಹುದು, ಆದ್ರೆ ಒಂದು ಚರ್ಚೆ ಇದೆ, ಬಟ್ ದೊಡ್ಡ ಅಗತ್ಯ ಇಲ್ಲ. ಎಲ್ಲವೂ ಬಹುಸಂಸ್ಕೃತಿಯಲ್ಲಿ ಉಳಿಲಿ ಅಂತಾನು ಭಾವನೆ. ಅವರವರ ಬರೆಯುವುದಂತ ಅವರವರ ಭಾಷೆ ಐಡೆಂಟಿಟಿಯಲ್ಲಿ ಡೈಲೆಕ್ಟ್ ನಲ್ಲಿ ಬರೆದರೆ ಒಳ್ಳೇದು. ತುಂಬಾನೇ ನಾವು ಒಂದೇ ಯೂನಿಫಾರ್ಮ್ ಒಂದೇ ಮಾಡ್ಲಿಕ್ಕೆ ಹೋದ್ರೆ ತುಂಬಾ ಕಷ್ಟ, ಅಷ್ಟು ಸುಲಭ ಇಲ್ಲ. ಅದು ಅಗತ್ಯವೂ ದೊಡ್ಡ ಮಟ್ಟಿಗೆ ಕಾಣ್ತಾ ಇಲ್ಲಲ್ಲ. ಹೌದು, ಅದು ಈಗ ಕೆಲವರದ್ದು ಮಾಡುವಂತ ಒಂದು ಅದು ಉಂಟು, ಒಬ್ಬರು ಪರಿಚಯ ಮಾಡ್ತಿದ್ದಾರೆ. ಹಾಗೆ ಇನ್ನೊಂದು ಸಣ್ಣ ವಾದನೂ ಇದೆ. ಈ ಕೊಂಕಣಿ ಬಹುತೇಕ ಕರ್ನಾಟಕದಲ್ಲಿ ಏನು ನಾವು ಕೊಂಕಣಿ ಬಳಸ್ತೇವೆ 95% ಕನ್ನಡ ಲಿಪಿಯನ್ನು ಬಳಸ್ತೇವೆ. ಹೌದು, ಒಂದು 5% ಇರಬಹುದು, ಅದು ಎಸ್ಪೆಷಲಿ ಇಂಗ್ಲಿಷ್ ಅಥವಾ ದೇವನಾಗರಿ. ನಮ್ಮ ಇಲ್ಲಿಂದ ಪ್ರಕಟ ಎಲ್ಲ ಹೆಚ್ಚಾಗಿ ಕನ್ನಡ ಲಿಪಿಯಲ್ಲಿ ಪ್ರಕಟ. ಆದ್ರೆ ನೀವು ಅದೇ ಬೇರೆ ಗೋವಾದಲ್ಲಿ ಸಹಜವಾಗಿ ಸ್ವಲ್ಪ ಹೆಚ್ಚು ದೇವನಾಗರಿ ಇದೆ, ಇಂಗ್ಲಿಷ್ ರೋಮಿ ಜೊತೆಗೆ. ಅದೊಂದು ಸಣ್ಣ ವಾದ ಇದೆ ನೋಡಿ, ಹೆಚ್ಚು ರೋಮಿ ಲಿಪಿ ಅಥವಾ ನಾಗರಿ ಲಿಪಿ ಇಲ್ಲದಕ್ಕೆ ಹೆಚ್ಚು ಮನ್ನಣೆ ಸಿಗ್ತಾ ಇದೆ ಕನ್ನಡಕ್ಕೆ. ಇನ್ನೊಂದು ವಾದ ಇದೆ, ತುಂಬಾ ಸಮಯದಿಂದ ಇದಕ್ಕೊಂದು ನಿರ್ದಿಷ್ಟ ಫಲಿತಾಂಶ ಕೊಡ್ಲಿಕ್ಕೆ ಯಾರಿಂದ ಆಗ್ಲಿಲ್ಲ. ಬಟ್ ಏನಂದ್ರೆ ಬಹುಶಃ ನಾವು ಅಧ್ಯಕ್ಷನಾಗಿರುವಾಗ ಅದಕ್ಕೆ ಸ್ವಲ್ಪ ನಾನು ಪ್ರಯತ್ನ ಪಟ್ಟೆ, ಅದರಲ್ಲಿ ನಾನು ಯಶಸ್ವಿ ಆಗಿಲ್ಲ. ಯಾವುದು ಸಂಘಟನೆ ಅಧ್ಯಕ್ಷ? ಕೊಂಕಣಿ ಲೇಖಕ ಸಂಘಟನೆ. ನನ್ನ ಅದು ನಮ್ಮ ದಿವಂಗತ ಎಡ್ವಿನ್ JF ಡಿಸೋಜ ಅವರು ಒಂದು ಅಲ್ಲಿ ಅದಕ್ಕೆ ಸಾಹಿತ್ಯ ಅಕಾಡೆಮಿಯಿಂದ ಒಂದು ಒಳ್ಳೆ ವಿಚಾರವನ್ನು ನಮ್ಮ ಮುಂದಿಟ್ಟಿದ್ದರು. ಅಂದ್ರೆ ಲಿಪಿ ಅಂದ್ರೆ ಮಾಧ್ಯಮ ಮಾತ್ರ, ಲಿಪಿ ಒಂದು ಮಾಧ್ಯಮ. ಖಾಲಿ ಅದೇ ಪ್ರಶಸ್ತಿಗೆ ಲಿಪಿಯೇ ಇರಬಾರ್ದು, ಅದರ ಸಾಹಿತ್ಯದ ಎಂತ ಸಾಹಿತ್ಯ ಇಲ್ಲಿ ಲಿಪಿಯೇ ಪ್ರದಾನ ಮಾಡಿದರೆ ನೀವು ಲಿಪಿಗೆ ಸ್ಪಷ್ಟವಾದ ಫಲಿತಾಂಶ ನಿರ್ಣಯ ಆಗ್ಲಿಲ್ಲಲ್ಲ ಅದಕ್ಕೆ ಇನ್ನು.
ಇನ್ನು ಸಹ ಈಗ ಉದಾಹರಣೆಗೆ ಅದು ಈಗ ಕೇಂದ್ರ ಹಾಗೆ ಸಾಹಿತ್ಯ ಉಂಟು. ಅಕಾಡೆಮಿಯ ಪ್ರಶಸ್ತಿಗಳು ಇನ್ನು ಸಹ ನಾಗವಿ ಲಿಪಿಗೆ ಮಹತ್ವ ಉಂಟಲ್ಲ. ನಾಗಲಿಪಿಯಲ್ಲಿ ಕೊಡ್ಬೇಕು. ಅದೊಂದು ಅರ್ಹತೆ ನಾಗರಲಿಪಿ. ರೋಮಿ ಸಹ ಉಂಟಾ ಅಂತ? ರೋಮಿ ಲಿಪಿ, ಇಂಗ್ಲಿಷ್ ಲಿಪಿ ಅಥವಾ ಇಂಗ್ಲಿಷ್ ರೋಮಿ ಲಿಪಿ ಸಹ ಇಲ್ಲ? ನಾಗರಲಿಪಿಗೆ ಮಾತ್ರ ಹೌದಾ? ಕೊಡ್ತಾರೆ ಅವರು. ಹ್ಮ್. ಅದೊಂದು ಅವರ ಕಂಡೀಷನ್. ಹ್ಮ್. ಹಾಗಾಗಿ ನಾವು ಪ್ರಯತ್ನ ಪಟ್ಟೆವು, ಆದ್ರೆ ಅದು ಆಗಿಲ್ಲ, ಯಶಸ್ವಿ ಆಗಿಲ್ಲ ನಾವು ಅದರಲ್ಲಿ. ಅದರಿಂದ ಬಹುಶಃ ಈಗ ಆಗ್ಬೇಕೆಂದು ಕೇರಳದಲ್ಲಿ ಮಲಯಾಳಿಯಲ್ಲಿ ಬರೀತಾರೆ ನಮ್ಮ ಕೊಂಕಣಿ ಬಂಧುಗಳು, ಅಲ್ವಾ? ಹೌದು. ಕೇರಳದಲ್ಲಿ ಒಂದು ಸಣ್ಣ ತೊಡಕಾಗಿದೆ, ಅದು ತೊಡಕಾಗಿ ಉಳ್ಕೊಂಡಿದೆ. ಅಲ್ಲಿ ಲಿಪಿಯನ್ನು ಇದು ಉಪಯೋಗ ಮಾಡ್ತಿದ್ದಾರೆ. ಈಚೆ ನಮ್ಮದು ಕನ್ನಡ ಲಿಪಿ. ಹೌದು. ಮೇಲೆ ಹೋದ್ರೆ ರೋಮಿ ಲಿಪಿ, ನಾಗರ ಲಿಪಿ. ಅದು ಸಹಜ. ಉರ್ದಿನಲ್ಲಿ ಸ್ವಲ್ಪ ಒಂದು ಲಿಪಿಯಲ್ಲಿ ಬರೀತಾರೆ. ನವಾಯಿತ ಸಮುದಾಯದವರು ಭಟ್ಕಳ ಅಲ್ಲ, ಉರ್ದು ಅಲ್ಲ, ಅರೇಬಿಕ್ ಅಲ್ಲಿ ಬರೀತಾರೆ. ಅರೇಬಿಕ್. ಹೌದು. ಅದೊಂದು ನಂದು 5 ಭಾಷೆಯಲ್ಲಿ ಬರೀತಾರೆ. ವಿಶೇಷತೆ. ಹೆಚ್ಚಾಗಿರುವುದು ಕನ್ನಡ ಲಿಪಿಯಲ್ಲಿ ಬರೆಯುವ ಸಾಹಿತ್ಯ ಹೆಚ್ಚಾಗಿ ಉಂಟು. ಕರ್ನಾಟಕದಲ್ಲಿ ಏನಿದು 90% ಜಾಸ್ತಿ ಕನ್ನಡ ಲಿಪಿದ್ದೇ ಇದೆ ಅಂತ ಭಾವಿಸ್ಕೊಳ್ತೇನೆ, ಅಲ್ವಾ? ಅದು ಇವರಿಗೆ ನಿಮಗೆ ನಾಗವಿ ಲಿಪಿಯಲ್ಲಿ ಬರೀಲಿಕ್ಕೆ ಗೊತ್ತಿದೆಯಾ? ಇಲ್ಲ. ಇಲ್ಲ, ನೀವು ಬರಿತೀವ? ನಾನು ಹಿಂದಿ ಕಲ್ತಿದ್ದೆ. ನಂಗೆ ಕಷ್ಟ ಆಗುದಿಲ್ಲ ಬರೀಲಿಕ್ಕೆ. ಕನ್ನಡಷ್ಟು ಬರೀಲಿಕ್ಕೆ ಆಗುದಿಲ್ಲ. ಆದ್ರೆ ನಾನು ಹಿಂದಿ ಕಲ್ತಿದ್ದರಿಂದ PUC ಯಲ್ಲಿ ಲ್ಯಾಂಗ್ವೇಜ್. ಆದ್ರಿಂದ ಎಲ್ಲ ಕೆಲಸಗಳು ಕನ್ನಡ ಲಿಪಿಯಲ್ಲೇ ಇದೆ ಅಲ್ಲ? ಹೌದು, ಹೆಚ್ಚಾಗಿ ಕನ್ನಡ ಲಿಪಿಯಲ್ಲಿ. ಮತ್ತೆ ಈಗ ನಿಮಗೆ ಅದೊಂದು ಟ್ರಾನ್ಸ್ಲೇಷನ್, ಅದಕ್ಕೆ ಏನ್ ಹೇಳ್ತೇವೆ, ಟ್ರಾನ್ಸ್ಕ್ರಿಪ್ಷನ್, ಅದೊಂದು ಬಂದಿದೆ ಅಲ್ಲ? ಟ್ರಾನ್ಸ್ಲಿಟರೇಷನ್, ಅಂದ್ರೆ ಈಗ ನೀವು ಇದರ ರೀತಿಯಲ್ಲೇ ಸ್ವಲ್ಪ ಅಡ್ವಾನ್ಸ್ಡ್ ಅದು. ಹೌದು, ಕನ್ನಡ ಲಿಪಿಯಲ್ಲಿ ಇದ್ದದ್ದು ಹಿಂದಿ ಲಿಪಿಗೆ ಆಗುವಂತದ್ದು. ಹೌದು, ಅದು ರೂಪಾಂತರ, ಟ್ರಾನ್ಸ್ಲಿಟರೇಷನ್ ಸಾಫ್ಟ್ವೇರ್ ಬಂದಿದೆ ಅಲ್ಲ? ಸಾಫ್ಟ್ವೇರ್ ಇವರು ಮಾಡಿದ್ದ ಕೊಂಕಣಿ ಕೇಂದ್ರದ್ದು ಸ್ವಲ್ಪ ಬಳಕೆ ಆಗ್ತಾ ಇದೆಯಾ ಅಂತ ಹೇಳಿ. ಹೌದು, ಅದು ಒಳ್ಳೆದುಂಟು. ಆದ್ರೆ ನಮ್ಮ ನಾಗರಲಿಪಿಗೆ ಅವರು ಹೆಚ್ಚಾಗಿ ಇದು ಮಾಡಿದ್ದಾರೆ. ನಮ್ಮ ಕನ್ನಡದಿಂದ ಇಂಗ್ಲಿಷ್ ರೋಮಿ, ಇದು ಗೋವನ್ ರೋಮಿ ಉಂಟು, ಆದ್ರೆ ನಮ್ಮ ಈ ಇದು ಆಲ್ಫಾಬೆಟ್ಸ್ಗೆ ಮ್ಯಾಚ್ ಆಗುದಿಲ್ಲ. ಅದಕ್ಕೆ ಉಪಯೋಗ ಮಾಡ್ಲಿಕ್ಕೆ ಆಗುದಿಲ್ಲ ನಮಗೆ. ಅಂದ್ರೆ ಹ್ಯಾದ್ ಇಟ್ ಇದು ಆಟೋ ಕನ್ವರ್ಷನ್ ಅಲ್ಲ, ಅದು ಟೈಪ್ ಮಾಡ್ಬೇಕಾಗ್ತದೆ, ಸ್ವಲ್ಪ ಟೈಮ್ ತಗ್ತದೆ. ವಿಶ್ವ ಕೊಂಕಣಿ ಕೇಂದ್ರ ಇಲ್ಲಿ ಮಾಂಡ್ಸೋಬಾಣ್ ಇಲ್ಲಿ 2 ಖಾಸಗಿ ನೆಲೆಯ ದೊಡ್ಡ ಕೊಂಕಣಿ ಕೆಲಸ ಮಾಡುವಂತ ಸಂಸ್ಥೆಗಳು, ಅವರ ಜೊತೆಗೆ ನೀವು ಯಾವ ರೀತಿಯಲ್ಲಿ ತೊಡಗಿಸಿಕೊಂಡಿದ್ವಿ? ಮೊದಲು ಅವರ ಕಾರ್ಯಕ್ರಮಗಳಿಗೆ ಹಾಜರಾಗ್ತಿದ್ದೆ. ಮತ್ತೆ ತುಂಬಾ ಕಾರ್ಯಕ್ರಮ ಇದ್ದಲ್ಲ ಮಾಂಡ್ಸೋಬಾಣ್ನಲ್ಲಿ. ವಿಶ್ವ ಕೊಂಕಣಿಯಲ್ಲಿ ಕೆಲವು ಸಾರಿ ಹೋಗಿದ್ದೇನೆ ಕಾರ್ಯಕ್ರಮಗಳಿಗೆ. ಮತ್ತೆ ಹೆಚ್ಚಾಗಿ ನಾನು ಅದರಲ್ಲಿ ಪಾತ್ರ ನಂದು ಏನು ಹೆಚ್ಚು ಇಲ್ಲ. ಆದ್ರೆ ಅವರ ಕಾರ್ಯಕ್ರಮಗಳಿಗೆ ಹಾಜರಾಗಿದ್ದೇನೆ. ಬೇಕಾದ ಅವರ ಏನಾದ್ರೂ ಆಗುವ ಕಾರ್ಯಕ್ರಮ ಹಾಜರಿ ಇತ್ತು ಅಂತ ಖಂಡಿತ. ಅದೇ ಪಾತ್ರ ಸ್ವಲ್ಪ ಕಮ್ಮಿ. ಮಾರ್ಷಲ್ ಅವರೇ, ಬಹುಶಃ ನಿಮ್ಮ ಮಚ್ಚಾ ಮಿಲಾವ್ ಹೇಗೆ ಬಂತು ಅಂತ ಆರಂಭಿಸಿ ನಾವು ಸಮಗ್ರವಾಗಿ ನಿಮ್ಮ 50 ವರ್ಷಗಳ ನಿಮ್ಮ ಬರವಣಿಗೆಯ ದಿನಗಳು, ಸುಮಾರು ನಿಮ್ಮ ನಿವೃತ್ತಿ ತನಕದ ನಿಮ್ಮ ಬ್ಯಾಂಕಿಂಗ್ ದಿನಗಳು, ಅದು ತದನಂತರದ ನಿಮ್ಮ ಬ್ಯಾಂಕಿಂಗ್ ಮತ್ತು ಸೆಕೆಂಡ್ ಇನ್ನಿಂಗ್ಸ್ ದಿನಗಳು, ಪ್ರಕಾಶನದ 20 ವರ್ಷಗಳು, ಈಗ ಎಲ್ಲವನ್ನು ಸಹ ಒಂದು ಸಮಗ್ರವಾಗಿ ಕುತ್ಕೊಂಡು ಮಾತಾಡಲಿಕ್ಕೆ ಆಯಿತು ಅಂತ ಭಾವಿಸ್ಕೊಳ್ತೇನೆ. ಬಹುಶಃ ಏನು ಹೇಳಬೇಕು ಅಂದರೆ, ನಾನು ಪ್ರತಿ ಸಲ ಮಾತುಕತೆಯಲ್ಲಿ ಹೇಳಲಿಕ್ಕಿದೆ, ನೀವು ಏನು ಸಂದೇಶ ಅಂತ ಕೇಳುವಂಥದ್ದು ಯಾಕೋ ಸ್ವಲ್ಪ ನನಗೆ ಅದು ಸರಿ ಕಾಣೋದಿಲ್ಲ. ಒಟ್ಟು ನಿಮ್ಮ ಅನುಭವದಲ್ಲಿ ಸಾಹಿತ್ಯ ನೆಲೆಯಲ್ಲಿ ಮುಂದೆ ಬರುವಂಥವ್ರು ಹೇಗೆ ಬೆಳಿಬೇಕು, ಹೇಗೆ ಉಳಿಬೇಕು, ಅಲ್ಲಿ ಭಾಳ ಏನಂತ ಹೇಳಿದ್ರೆ ನಮ್ಮಲ್ಲಿ ಅದು ಉಳಿಯುವಂಥ ಸಹ ಒಂದು ಸಾಧನೆ ಅಗತ್ಯ ಆಗಿದೆ. ಆ ನಿಟ್ಟಿನಲ್ಲಿ ನಿಮ್ಮ ಮಾತುಗಳನ್ನು ಹಂಚಿಕೊಳ್ಳಿ. ಬಹುಶಃ ಆ ನಿಟ್ಟಿನಲ್ಲಿ ನಿಮ್ಮ ಸಮಗ್ರ ರೂಪಕ್ಕೆ ನಾವೊಂದು ಕೊನೆ ಕೊಡುವ ಅಂತೇಳಿ. ಅದೇ ಕೊಂಕಣಿ ಸಾಹಿತ್ಯ ಮೊದಲಿಗಿಂತ ಹೆಚ್ಚು ಬೆಳೆದಿದೆ. ಮೊದಲು ಈಗ ಕೇವಲ ಕೆಲವು ಲೇಖಕರು ಇದ್ರು, ಪಂಚಪಾಂಡವರಿದ್ದಾಗೆ ಅವರನ್ನು 5 ಅಂದ್ರೆ ಸೀಮಿತ ಸಂಖ್ಯೆ ಇತ್ತು ಅಂತ ಹೇಳೋದು. ಹೌದು, ಸೀಮಿತ ಸಂಖ್ಯೆ ಇದ್ದ ಒಂದು ಒಳ್ಳೆ ಲೇಖಕರು ಇದ್ರು. ಆದ್ರೆ ಅವರನ್ನು ಹೆಚ್ಚು ಗುರುತಿಸ್ತಾ ಇದ್ರು. ಎಲ್ಲಿ ನೀವು ಹೇಳೋದು ಈ ನಮ್ಮ ಮಂಗಳೂರು ವಲಯದಲ್ಲಿ, ದಕ್ಷಿಣ ಕರಾವಳಿ ವಲಯದಲ್ಲಿ ಗೊತ್ತಿದೆ ಹೆಚ್ಚಾಗಿ. ಇಲ್ಲಿ ಹೆಸರು ವಾಸಿಯಾಗಿ ಅವರನ್ನ ಹೆಸರಿಸಬಹುದಾ? ತೊಂದರೆ ಇಲ್ಲ. ಇವರು ನಮ್ಮ ಒಬ್ಬರು ಅಲ್ವಾರಿಸ್, ಇನ್ನೊಬ್ಬರು ಕಡಾಪ್ ಬಂದು ಬಿಜೆಪಿ ಸೈಡಾನ, ಮತ್ತು ನಮ್ಮ ಚಾಪ್ರಾದಿ ಕೌಸ್ತ, ಗಬ್ಬು ಉರ್ವ, ಮತ್ತು ಇನ್ನೊಬ್ಬರು ಯಾರು ಅವರು ಬಿಂಬಸವೆಲ್ಲ ಹೆಚ್ಚು ಹಾಡು ಇದಕ್ಕೆ ಗುರುತಿಸ್ಕೊಳ್ಳಿ. ವಿಲ್ಫಿ ಬಿಂಬಸವೆಲ್ಲ ಹಾಡಿಂದ ಗುರುತಿಸ್ಕೊಂಡವಲ್ಲ. ಸಂಗೀತದಿಂದ ಇದು ಮೊದಲನ ಇದು ಹಿರಿಯ ತಲೆಮಾರು ಅಂತ ಹೇಳುವ. ಮತ್ತೆ ಬಾಂಬೆಯಲ್ಲಿ JB ಮೊರಾಯಸ್, ಇನ್ನೊಬ್ಬರು
ಒಬ್ಬರು ಇದ್ದರು ಓಕೆ. ಆ ಟೈಮ್. ಬಾಂಬೆಯಲ್ಲಿ ಕೊಂಕಣಿ ಹೇಗಿತ್ತು, ಈಗ ಹೇಗುಂಟು? ಅಥವಾ ಕರಾವಳಿ ಬಿಟ್ಟು ಕೊಂಕಣಿ ಹೇಗುಂಟು? ಈಗ ಕರಾವಳಿಯಿಂದ ನಾನು ಉದ್ದಕ್ಕೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಬಿಟ್ಟು ಮೊದಲು ಆರಂಭವಾದದ್ದು ಎಲ್ಲ ವಾರ್ತಾಪತ್ರಿಕೆಗಳೆಲ್ಲ ಮುಂಬೈಯಲ್ಲಿ. ಮಾಸಿಕ ಹೌದಾ? ಇದು ವಾರಪತ್ರಿಕೆಗಳೆಲ್ಲ ಅಲ್ಲಿಂದ ಆರಂಭ ಆಗಿದ್ದು ಹೆಚ್ಚಾಗಿ. ಈ ವಾಕ್ಣು ಎಲ್ಲ ರಾಕುಣ ಇಲ್ಲಿ ಇದಲ್ಲ, ಅಲ್ಲಿ ಆಚೆಯವರ ಪೈನಾರಿ ಮತ್ತೆ ಕುಟುಂಬ ಇತ್ತು ಮತ್ತು ದಿರುವೆ, ಹಾಗೆ ಇಲ್ಲಿ ಪಂಚಕಜ್ಜಾಯ ಅಂತೆಲ್ಲ ದಿವೋ ಇತ್ತು. ಅವರೆಲ್ಲ ಅಲ್ಲಿಂದ ಈಗ ಪ್ರಸಾರವಾಗ. ಈಗ ದಿವೋ ಮಾತ್ರ ಉಂಟು, ಒಂದು ಕುಟುಂಬ ಎಂದಿತ್ತು, ಅದು ಬಂದಾಗಿದೆ. ಏನು ವರ್ಕೌಟ್ ಆಗುದಿಲ್ವಾ ಅಥವಾ? ವರ್ಕೌಟ್ ಆಗುದಿಲ್ಲ ಕಾಣ್ತದೆ. ಅಂದ್ರೆ ತುಂಬಾ ಅದಕ್ಕೆ ಮತ್ತೆ ತುಂಬಾ ಕೆಲಸ ಉಂಟಲ್ಲ, ಕೆಲಸ ಇದೆ. ವಾರಪತ್ರಿಕೆ ಅಷ್ಟು ಸುಲಭ ಅನ್ನಲ್ಲ. ಮಾಸಿಕ ಪತ್ರಿಕೆ ಆಗಿ ವಾರಪತ್ರಿಕೆ ತುಂಬಾ ಕೆಲಸ. ಈಗ ವೀಸ್ ಕೊಂಕಣಿ ಒಂದು ಸ್ವಲ್ಪ ಯಶಸ್ವಿಯಾಗಿ ಹೌದು, ಅವರು ಈಗ ಪ್ರಯತ್ನ ಮಾಡಿ ತುಂಬಾ 350 ಏನೋ ಆಗ್ಲಿಕ್ಕೆ ಆಗಿದೆ ಅವರು ಅಂಕೆಗಳು. ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವರು ಪತ್ರಿಕೆಯಲ್ಲಿ ಎಲ್ಲ. ಎಲ್ಲ ಕವನಗಳಿಗೆ, ಲೇಖನಗಳಿಗೆ ಅವಕಾಶ ಇದೆ, ಸುದ್ದಿಗೆ ಎಲ್ಲ ಅವಕಾಶ ಕೊಟ್ಟು ವಾರಕ್ಕೆ ಮಾಡ್ಬೇಕು. ಕಷ್ಟದ ಕೆಲಸ ಮಾಡ್ತಿದ್ದಾರೆ ಅವರು. ಅದೇ ನೀವು ಒಂದು ನಾನು ಈಗಾಗಲೇ ಹೇಳಿದಾಗೆ ಕೊಂಕಣಿ ಈಗ ಉಳಿಯುವುದು ಬೆಳೆಯುವುದು ಅದಕ್ಕಾಗಿ ಇದು ಪ್ರಯತ್ನ ನಂದು. ಈ ನನ್ನ ಜೆನೆಸಿಸ್ ಪ್ರಕಾಶನದಿಂದ ಅದಕ್ಕೆಂದೇ ಇದು ಮಾಡಿದ್ದೆ. ಅದು ಪುಸ್ತಕ ಪ್ರಕಟ ಆಗಬೇಕು, ಒಂದು ಕೊಂಕಣಿ ಉಳಿಯಬೇಕು ನಮ್ದು. ಅದಕ್ಕೆ ಈಗ ಅದೇ ನಮ್ಗೆ ನೋಡುವಾಗ ಈ ಕನ್ನಡದಲ್ಲಿ ಏನು ಅದಕ್ಕೆ ಈ ಇಂಗ್ಲಿಷ್ ಮೀಡಿಯಂ ಎಲ್ಲ ಬಂದು ಮಕ್ಕಳಿಗೆ ಕನ್ನಡದಲ್ಲಿ ಬರ್ಲಿಕ್ಕೆ ಕಷ್ಟ ಆಗ್ತದೆ, ಓದ್ಲಿಕ್ಕೆ ಕಷ್ಟ ಆಗ್ತದೆ. ಅದನ್ನು ಮನಗಂಡು ನಾನು ಈಗ ಸ್ವಲ್ಪ ರೋಮಿ ಲಿಪಿ ಅಂತ ಹೇಳೋದಿಲ್ಲ, ಅದು ಕನ್ವರ್ಟ್ ಮಾಡುದು ಅಲ್ಪ ಇಂಗ್ಲಿಷ್ ಭಾಷೆ ಅಂತ. ಇಂಗ್ಲಿಷ್ ಇದು ಇಂಗ್ಲಿಷ್ ಭಾಷೆ ಬಳಕೆಯಲ್ಲಿ ಸರಳ ಇಂಗ್ಲಿಷ್ ಭಾಷೆಯಲ್ಲಿ ಓದ್ಲಿಕ್ಕೆ ಹೀಗೆ ಈ ಎಂತ ನಮ್ಮ ಕೊಂಕಣಿ ಮ್ಯಾಟರ್ ಉಂಟಲ್ಲ, ಅದು ಆಟೋ ಆಗಿ ಇಲ್ಲಿ ರೂಪಾಂತರ ಆಗಿ ಓದ್ಲಿಕ್ಕೆ ಸುಲಭ ಆಗ್ಬೇಕೆಂದು ಒಂದು ನನ್ನ ಒಂದು ಯೋಜನೆ. ಆ ಯೋಜನೆ ಈಗ ಆರಂಭ ಮಾಡಿದ್ದೇನೆ. ಅದು ಹೇಗೆ ಕೊಂಕಣಿ ಬರೆಯಲು, ಕೊಂಕಣಿ ಓದಲು ಮತ್ತು ಕೊಂಕಣಿ ಉಳಿಸಲು ಸಹಕಾರಿಯಾಗಲಿ ಎಂಬ ಒಂದು ಉದ್ದೇಶದಿಂದ ನಾನು ಮಾಡಿದ್ದೇನೆ. ಅದರ ಯಶಸ್ವಿ ನೋಡಬೇಕು. ಖಂಡಿತ ಮಾರ್ಷಲ್ ಅವರೇ, ನಿಮ್ಮ ಎಲ್ಲ ಮುಂದಿನ ಯೋಜನೆಗಳು ಯಶಸ್ವಿ ಆಗಲಿ. ಸುದೀರ್ಘ ಅನುಭವ ನಿಮ್ಮ ಜೊತೆಗೆ ಇದೆ. ಇನ್ನಷ್ಟು ಕೆಲಸಗಳು ಕೊಂಕಣಿ, ಕನ್ನಡ ಮತ್ತು ಒಟ್ಟು ಸಾಹಿತ್ಯ ಲೋಕಕ್ಕೆ ನಿಮ್ಮಿಂದ ಲಭ್ಯ ಆಗಲಿ ಅಂತ ಆಶಿಸ್ತಾ, ವೆಲ್ಟೋ ಮಾಧ್ಯಮದ ಎಲ್ಲ ವೀಕ್ಷಕ ಬಂಧುಗಳಿಗೆ ಪರವಾಗಿ ನಾನು ನಿಮಗೆ ಶುಭ ಹಾರೈಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮಹೇಶ್ ರಾವ್ ನಾಯಕ್ ಇವತ್ತಿನ ಈ ಒಂದು ಸಾಹಿತ್ಯದ ಚಿಟ್ ಚಾಟ್ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತ ಮಾಡಿದ್ದೇನೆ. ಧನ್ಯವಾದಗಳು.